USA, ಬ್ರೆಜಿಲ್, ಬಾಂಗ್ಲಾದೇಶ, ರಷ್ಯಾ, ಮೆಕ್ಸಿಕೋ, ಫಿಲಿಪೈನ್ಸು, ಕೆನಡಾ, ಸ್ವಿಟ್ಜರ್ಲ್ಯಾಂಡು, ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ವೆನಿಜುಲಾ, ಭೂತಾನ್, ಇಂಡಿಯಾ, ಫ್ರಾನ್ಸು, ಸೌತ್ ಕೊರಿಯಾ, ಪನಾಮಾ, ನ್ಯೂಜಿಲ್ಯಾಂಡು, ಅಮೆರಿಕ, ಇಲ್ಲಿ ಎಲ್ಲ ಕಡೆನೂ EVM ಮಿಷಿನ್ ಬಳಕೆ ಯಾವುದೋ ಒಂದು ರೂಪದಲ್ಲಿ ನಡೀತಾ ಇತ್ತು. ಬಟ್ EVM ದೇಶ ಬಳಸುವಂಥವರೆಲ್ಲ ಮುಂದುವರೆದ ದೇಶಗಳು ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಜಪಾನ್ ಅಂತ ಕೆಲವರು ಹೇಳ್ತಾರೆ. ಆದರೆ ಭಾರತ, ಭೂತಾನ್, ನಮಿಬಿಯಾ, ವೆನಿಜುಲಾ, ಬಾಂಗ್ಲಾದೇಶ, ನೇಪಾಳ ಇಂಥ ಆರ್ಥಿಕ ಮಟ್ಟದ ದೇಶಗಳು ಕೂಡ EVM ಅನ್ನು ಬಳಸ್ತಾ ಇದೆ. ನಮ್ಮ ದೇಶದಲ್ಲಿ 1982ರಲ್ಲಿ ಮೊದಲಿಗೆ ಕೇರಳದಲ್ಲಿ ಶುರುವಾಯಿತು. ಆಮೇಲೆ 1988 ಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಅದನ್ನು ತಿದ್ದುಪಡಿ ಮಾಡಿ 89ರಿಂದ ಕಾನೂನುಬದ್ಧವಾಗಿ ಅದಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ. ಈಗ 98ರಿಂದ ಅದು ಸ್ವೀಕಾರ ನಮ್ಮ ದೇಶದ ರಾಜ್ಯದಲ್ಲೂ ಆಗಿದೆ. 99ರಲ್ಲಿ ಸುಮಾರು 45 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. 2000 ಮತ್ತು 2001ರಿಂದ ಕೆಲವು ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲೂ EVM ಮೂಲಕ ಎಲೆಕ್ಷನ್ ನಡೆದಿದೆ. 2004ರಲ್ಲಿ ಸುಮಾರು 543 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತು. ಇನ್ನು 2004, 2009, 2014 ಅವಾಗೆಲ್ಲ ನಡೆದ ಚುನಾವಣೆಗಳು EVM ಮೂಲಕನೇ ನಡೆದಿತ್ತು. ನೋಡಿ, ಇವ್ರಿಗೂ 315 ಕೋಟಿ ಮತಗಳು EVM ಮೂಲಕ ಬಿದ್ದಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತವೆ. ಆಮೇಲೆ ಈ EVM ಬಗ್ಗೆ ಈಗ ದೆಹಲಿಯ ಜಂತರ್ ಮಂತರದಲ್ಲಿ ಯುವ ಕೂಗು ಎದ್ದಿದೆ. ಆ ಕೂಗು ಇಡೀ ಪ್ರಪಂಚಕ್ಕೆ ಕೇಳಿಸ್ತಾ ಇದೆ. ಇಡೀ ಪ್ರಪಂಚ ಇವಾಗ ಭಾರತದ ಕಡೆ ನೋಡ್ತಾ ಇದೆ. ಏನು ಚುನಾವಣೆ, ಏನಾಗ್ತಾ ಇದೆ, ಏನು ಮಾಡ್ತಾ ಇದೆ ಅಂತ. ಇವಾಗ ಈ ವಿಷಯವಾಗಿ ಮಾತನಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಾಜ್ಞರಿಗೂ ಇರ್ತದೆ. ಇದೇ ರೀತಿಯಾಗಿ ನಾನು ನನ್ನ ಟೀಮ್ ಕೂಡ ಈ ವಿಷಯವಾಗಿ ಮಾತನಾಡಿ ಸಾರ್ವಜನಿಕರಿಗೆ ಈ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋಣ ಅಂತ ಒಂದಷ್ಟು ರಿಸರ್ಚ್ ವರ್ಕ್ ಮಾಡಿ ಈ ಒಂದು ಸಂಚಿಕೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಪ್ರಜಾಪ್ರಭುತ್ವಕ್ಕೆ ಮುಖ್ಯವಾಗಿರೋದು ಓಟಿನ ಗೌಪ್ಯತೆ, ಫಲಿತಾಂಶ ಮತ್ತು ಸಾರ್ವಜನಿಕ ನಂಬಿಕೆ. ಈ ಮೂರನ್ನು EVM ಮಿಷಿನ್ ಮಾಡ್ತದ ಅಥವಾ ಬ್ಯಾಲೆಟ್ ಪೇಪರ್ ಮಾಡ್ತದ ಅನ್ನೋದೇ ಪ್ರಶ್ನೆ. ಪ್ರತಿಯೊಂದರ ಬೆಲೆನೂ ಬೇರೆ ಇದೆ. ನೋಡಿ, ಭಾರತದ ಇತಿಹಾಸದಲ್ಲಿ ಬೂತ್ ಕ್ಯಾಪ್ಚರಿಂಗು, ಬೋಗಸ್ ವೋಟಿಂಗು, ಕೌಂಟಿಂಗ್ ಲೇಟ್ ಮಾಡೋದು ಮತ್ತೆ ಮಾಮೂಲಿ ಏನೋ ಸಣ್ಣ ಪುಟ್ಟ ತಪ್ಪುಗಳು ನಡೀತಾ ಇತ್ತು. ಬಟ್ ಈಗ EVM ಅಲ್ಲಿ ಅದೆಲ್ಲ ತುಂಬ ಕಂಟ್ರೋಲ್ ಆಗಿದೆ ಅಂತ ಒಂದು ಸಮಜಾಯಿಷಿ ಇದೆ. ಆದರೆ ಯುವಜನತೆ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಬೇಡ, ಕ್ಲೋಸ್ಡ್ ಮಿಷಿನ್, ಟ್ರಸ್ಟ್ ಅನ್ನೋ ಮಾತು ತೃಪ್ತಿ ಕೊಡ್ತಾ ಇಲ್ಲ. ಆಡಿಟ್ ಆಗಲಿ, ಟ್ರಾನ್ಸ್ಪರೆನ್ಸಿ ಇರಲಿ, ಪೇಪರ್ ಟ್ರಯಲ್ ಇರಲಿ, ಪಬ್ಲಿಕ್ ವೆರಿಫಿಕೇಶನ್ ಇರಲಿ ಅಂತ. ನೋಡಿ, ಯೂತ್ದು ಈ ಮಾತನ್ನ ಅಗ್ರವಾಗಿ ತಳ್ಳಾಕೋದು ತಪ್ಪು. ಹಂಗಂದ್ಬಿಟ್ಟು ಭಯ ಬಿದ್ದು ಮಣಿದು ವ್ಯವಸ್ಥೆನ ಬದಲಾಯಿಸೋದು ಕೂಡ ತಪ್ಪು. ಇಲ್ಲಿ ವಿಶ್ವಾಸ ಕುಸಿದ್ರೆ ಚುನಾವಣೆ ಫಲಿತಾಂಶ ನ್ಯಾಯಸಮ್ಮತವಾಗಿರಲ್ಲ. ಜನರಿಗೆ ಅದು ನ್ಯಾಯವಾಗಿದೆ ಅಂತ ಅನ್ಸಲ್ಲ. ನೋಡಿ, ಮೊದಲು ನಮ್ಮ ಭಾರತದಲ್ಲಿ ಕಾಗದ, ಮ್ಯಾನ್ಯಲ್ ಕೌಂಟಿಂಗು, ವಿಳಂಬ ಈ ಥರದ್ದೆಲ್ಲ ನಡೀತಾ ಇತ್ತು. EVM ಬಂದಮೇಲೆ ಸ್ಪೀಡ್ ಜಾಸ್ತಿ ಆಗೋಯ್ತು. ಈ ಮನುಷ್ಯನ ಮಾಡುವಂಥ ತಪ್ಪುಗಳು ಕಡಿಮೆ ಆಗೋಯ್ತು. ಫಲಿತಾಂಶ ಗೋಷ್ಠಿ ಅನ್ನೋದು ತುಂಬ ಬೇಗನೆ ಆಗೋಯ್ತು. ನೋಡಿ, ಈಗ ವಿರೋಧಕ್ಕೆ ತಕ್ಷಣ ಮಣಿಬಾರ್ದು, ಆದರೆ ವಿರೋಧನ ನಿರ್ಲಕ್ಷ್ಯನ ಮಾಡಬಾರ್ದು. ಕಾರಣ EVM ವಿರುದ್ಧ ಈಗ ಒಂದು ಆರೋಪ ಬಂದಿದೆ. ಆ ಆರೋಪನ ಆಯೋಗ ನಿವಾರಣೆ ಮಾಡಬೇಕು. ಏನು ಮಾಡಬೇಕು? ಒಂದು, ತಾಂತ್ರಿಕ ಪಾರದರ್ಶಕತೆಯನ್ನು ಹೆಚ್ಚಿಸ್ಬೇಕು. 2, VVPAT ಮತ್ತು ಆಡಿಟ್ ವ್ಯವಸ್ಥೆನ ಇನ್ನು ಬಲಪಡಿಸ್ಬೇಕು. 3ನೇದು, ಸಾರ್ವಜನಿಕ ಸಂವಹನನ ಗಂಭೀರವಾಗಿ ತಗೊಳ್ಬೇಕು.
EVMನ ಬದಲಿಬೇಕು ಅಂತ ಕೂಗೋರ್ಗೆ ಅದೇ ಶಕ್ತಿಯಿಂದ ಇದನ್ನ ಯಾಕೆ ನಂಬಬೇಕು ಅಂತ ವಿವರಿಸ್ಬೇಕು. ಭಾರತದಲ್ಲಿ ಈ ಬಾರಿ ಚುನಾವಣೆ ಬ್ಯಾಲೆಟ್ ಪೇಪರ್ ಮೂಲಕ ನಡಿಬಾರ್ದ, ಯಾಕೆ ನಡಿಬಾರ್ದು ಅನ್ನೋ ಪ್ರಶ್ನೆ ಇವಾಗ ಎದ್ದಿದ್ದೆ. ಈಗ ಬ್ಯಾಲೆಟ್ ಪೇಪರ್ಗೆ ಮರಳೋ ನಿರ್ಧಾರ ಎಲ್ಲೂ ಕಾಣಿಸಿಲ್ಲ, ಆದರೆ ಹೋರಾಟ ಕೂಗು ದೊಡ್ಡದಾನೇ ಆಗ್ತಾ ಇದೆ. ನೋಡಿ, ಮತದಾನಕ್ಕೆ ವೇಗ ಬೇಕು, ಆದರೆ ಫಲಿತಾಂಶ ಬಂದ ಕೂಡಲೇ ಯಂತ್ರ ಶಂಕಾಸ್ಪದ, ಕಾಗದ ಬೇಕು. ಆದರೆ ಕಾಗದ ಇದ್ದಾಗ ಕಳ್ಳತನ ಬೇಕಿತ್ತು. ಇದು ಜನರಿಗೆ ಬೇಕಾಗಿರೋದು ಯಂತ್ರ ಅಲ್ಲ, ನಂಬಿಕೆ. ಮತ್ತು ನಂಬಿಕೆ ಕೇವಲ ತಾಂತ್ರಿಕ ವಿವರಣೆ ಅಲ್ಲ, ನಿರಂತರ ಪಾರದರ್ಶಕತೆಯಿಂದ ಮಾತ್ರ ಬರ್ತದೆ. ನೋಡಿ, ಬೇರೆ ದೇಶಗಳು EVM ಮಿಷನ್ನ ಯಾಕೆ ಬಿಟ್ಟು ಹೋದ್ರೆ ಆ ನಂಬಿಕೆ ಅನ್ನೋದು ಕುಸಿತು. ಹ್ಯಾಕಿಂಗ್ ಸಾಧ್ಯತೆ, ತಾಂತ್ರಿಕ ದೌರ್ಬಲ್ಯ, ಫಲಿತಾಂಶದ ಬಗ್ಗೆ ಸಾರ್ವಜನಿಕರ ಅನುಮಾನ, ಇಂಥ ಕಾರಣದಿಂದ EVM ಇಂದ ಸಾಕಷ್ಟು ದೇಶಗಳು ಹಿಂದೆ ಹೊರಟೋದು. ಪಾರದರ್ಶಕತೆ ಅಂದ್ರೆ ಮತ ಹೇಗೆ ದಾಖಲಾಗುತ್ತೆ, ಹೇಗೆ ಎಣಿಕೆ ಆಗುತ್ತೆ ಅಂತ ಮನುಷ್ಯ ಸ್ವತಂತ್ರವಾಗಿ ನೋಡಿ ಪರಿಶೀಲಿಸೋಕ್ಕಾಗಲ್ಲ. ಅದೊಂದು ಮಿಷಿನ್, ಅದೊಂದು ಸಾಫ್ಟ್ವೇರ್. ನೋಡಿ, ಸಾಫ್ಟ್ವೇರ್ ಮತ್ತೆ ಮಿಷಿನ್ನ ಟ್ಯಾಪರಿಂಗ್ ಮಾಡೋದಕ್ಕೆ ಅವಕಾಶ ಇದೆ, ಹ್ಯಾಕಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಸಂಪೂರ್ಣ ಆನ್ಲೈನ್ ವ್ಯವಸ್ಥೆಯಿಂದ ಇದಾಗುತ್ತೆ, ಮ್ಯಾನಿಪುಲೇಷನ್ ಮಾಡ್ಬೋದು. ಈ ಥರ ಸಾಕಷ್ಟು ದೂರುಗಳು ಕೇಳಿಸ್ತಾ ಇದೆ. ಅದಕ್ಕೆ ತಕ್ಕಂಗೆ ಈಗ TV ಮುಂದ್ಗಡೆ ರಿಮೋಟ್ ಹಾಕಿದ್ರೆ TV ಚಾನಲ್ ಚೇಂಜ್ ಆಗುತ್ತೆ. ಆಗ EVM ಮಿಷಿನಲ್ಲಿ ವೋಟ್ಸ್ ನಂಬರನ್ನು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು, ನಮಗೆ ಬೇಕಾದಂಗೆ ಸೆಲೆಕ್ಟ್ ಮಾಡ್ಬೋದು ಅನ್ನೋದು ಒಂದು ಮಾತಿದೆ. ಈಗ EVM ಮಿಷಿನಲ್ಲಿ ಒಂದು OS ಅಂತಿರುತ್ತೋ, ಏನೋ ಆಪರೇಟಿಂಗ್ ಸಿಸ್ಟಮ್ ಅಂತ. ಈ ಬಟನ್ ಒತ್ತಿದ್ರೆ ಈ ಸಿಂಬಲ್ಗೆ ವೋಟ್ ಹೋಗ್ಬೇಕು ಅಂತ. ಆ OS ರಾಂಗ್ ಆಗಿದ್ರೆ ಯಾವ ಬಟನ್ ಒತ್ತಿದ್ರು ಕೂಡ ಯಾವುದಕ್ಕೂ ಓಟು ಚಲಾವಣೆ ಆಗೋ ಅವಕಾಶ ಜಾಸ್ತಿ ಇದೆ. ಯಾಕಂದ್ರೆ ಅದು ಮಿಷಿನ್. ಅದಕ್ಕೆ VVPAT, ಆಡಿಟ್, ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬ ಅತ್ಯಗತ್ಯ. ನೋಡಿ, ಜರ್ಮನಿಯಲ್ಲಿ EVM ಅನ್ನ ಸಂವಿಧಾನಿಕವಾಗಿ ನಿಷೇಧ ಮಾಡಿಬಿಟ್ರು. ಯಾಕಂದ್ರೆ ಈ ಪಬ್ಲಿಕ್ನೆಸ್ ಅಂದ್ರೆ ಸಾರ್ವಜನಿಕ ಪರಿಶೀಲನೆ ಸಾಧ್ಯವಾಗಬೇಕೆಂಬ ಸಂವಿಧಾನಕ್ಕೆ, ತತ್ವಕ್ಕೆ ಅದು ಹೊಂದಾಣಿಕೆ ಆಗಿಲ್ಲ ಅನ್ನೋದೇ ಅದರ ಆರೋಪ. ನ್ಯಾಯಾಲಯ ಏನ್ ಹೇಳ್ತದೆ ಅಂದ್ರೆ 2009ರಲ್ಲಿ ಜರ್ಮನ್ ಫೆಡರಲ್ ಸಂವಿಧಾನ ನ್ಯಾಯಾಲಯ ಚುನಾವಣೆ ನಡೆಸಿದ ವೋಟಿಂಗ್ ಕಂಪ್ಯೂಟರ್ಸು ಸಾರ್ವಜನಿಕ ಪರಿಶೀಲನೆಗೆ ತಕ್ಕಷ್ಟು ಪಾರದರ್ಶಕವಾಗಿಲ್ಲ ಅಂತ ತೀರ್ಪು ಕೊಡ್ತದೆ. ಮತ್ತು ಯಂತ್ರದ ಒಳಗಿನ ಸಾಫ್ಟ್ವೇರು, ಕೌಂಟಿಂಗ್ ಪ್ರೋಸೆಸ್ಸು ಮತ್ತು ಆ ಕರೆಕ್ಟ್ನೆಸ್ ಅನ್ನೋದು ಸಾಮಾನ್ಯ ಜನರು ಅಥವಾ ನ್ಯಾಯಾಂಗದ ವಿಶೇಷ ತಂತ್ರಜ್ಞಾನ ಪರಿಣಿತಿ ಇಲ್ಲದೆ ಪರಿಶೀಲಿಸೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದೇ ಅದರ ಆಕ್ಷೇಪಣೆ ಆಗಿತ್ತು. ಸಂವಿಧಾನಾತ್ಮಕವಾದಂತಹ ಅಂಶ ಜರ್ಮನಿಯಲ್ಲಿ ಚುನಾವಣೆಗಳು ಯಾವುದೇ ವಿಶೇಷ ಜ್ಞಾನವಿಲ್ಲದೆ ಅರ್ಥವಾಗುವಂತಿರಬೇಕು ಅನ್ನೋ ಮಾನದಂಡಕ್ಕೆ ಹೆಚ್ಚು ಒತ್ತು ಕೊಡಲಾಯಿತು. ಮತ್ತೆ ವೋಟಿಂಗ್ ಯಂತ್ರಗಳು ಪ್ರಜಾಪ್ರಭುತ್ವವನ್ನು ವೇಗಗೊಳಿಸಬಹುದು, ಆದರೆ ಅವು ಪರಿಶೀಲಿಸಬಹುದ ಅನ್ನೋ ಮೂಲ ಅಂಶನ ಕಿತ್ಕೊಂಡ್ರೆ ಸಂವಿಧಾನದ ಆತ್ಮಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳ್ತದೆ. ನೋಡಿ, ನ್ಯಾಯಾಲಯ ಎಲೆಕ್ಟ್ರಾನಿಕ್ ವೋಟಿಂಗ್ ಅನ್ನು ಅಸಂವಿಧಾನಿಕ ಅಂತ ಹೇಳಿಲ್ಲ, ಆದರೆ ಸಾರ್ವಜನಿಕವಾಗಿ ಪರಿಶೀಲಿಸಲಾಗದ ಮತ್ತು ಟ್ರಾನ್ಸ್ಪರೆನ್ಸಿ ರಿಕ್ವೈರ್ಮೆಂಟ್ ಪೂರೈಸದ ಯಂತ್ರಗಳ ಬಳಕೆಯನ್ನು ತಳ್ಳಲಾಗ್ತದೆ. ಅಂದ್ರೆ ಇಲ್ಲೇ ಬ್ಲಾಕ್ ಬಾಕ್ಸ್ ವೋಟಿಂಗ್ ಅಂತ ಸರಳವಾಗಿ ಹೇಳ್ಬೇಕಂದ್ರೆ ಮತ ಎಣಿಕೆಯನ್ನ ಯಂತ್ರನೇ ಮಾಡಲಿ, ಆದರೆ ಜನರಿಗೆ ಅದು ಹೇಗೆ ಮಾಡ್ತದೆ ಅನ್ನೋದು ಕಾಣಬೇಕು. ಆ ಕಾಣುವಿಕೆ ಇಲ್ಲದೆ ಇದ್ರೆ ಯಂತ್ರ ಎಷ್ಟು ಸ್ಮಾರ್ಟ್ ಆಗಿದ್ರು ಪ್ರಭಾವಿತಕ್ಕೆ ಅದೊಂದು ಅಸ್ವಸ್ಥ. ಈ ಜರ್ಮನಿಯ 2009ರ ತೀರ್ಪು ನೇರವಾಗಿ ಇಡೀ ಪ್ರಪಂಚದ ಮೇಲೆ ಬೀಳ್ತು. ಇದು ನಿಷೇಧದ ಅಲೆ ಅಲ್ಲ, ಇದು ಸಂಶಯವನ್ನು ಗಟ್ಟಿಗೊಳಿಸಿದ ಮೈಲ್ಗಲ್ಲಾಯಿತು.
ಆಮೇಲೆ ಯುರೋಪಿನ ಅನೇಕ ದೇಶಗಳಲ್ಲಿ ಯಂತ್ರಕ್ಕಿಂತ ಸಾರ್ವಜನಿಕವಾಗಿ ಪರಿಶೀಲಿಸಬಹುದ ಮತದಾನನ ಸರಿ ಅನ್ನೋ ಚರ್ಚೆ ಎತ್ತು. ಅದೇ ಬಲ ಆಯಿತು. ನೋಡಿ, ಜರ್ಮನ್ ನ್ಯಾಯಾಲಯದ ತೀರ್ಪು ಎಲೆಕ್ಟ್ರಾನಿಕ್ ವೋಟಿಂಗ್ ಅನ್ನ ಬ್ಲಾಕ್ ಬಾಕ್ಸ್ ಸಿಸ್ಟಮ್ ಆಗಿ ನೋಡಬಾರ್ದು ಅಂತ ಹೇಳಿದ ಕಾರಣ ಯುರೋಪಿನಲ್ಲಿ ಟ್ರಾನ್ಸ್ಪರೆನ್ಸಿ, ವರ್ಟಿಬಿಲಿಟಿ, ಅಕೌಂಟಬಿಲಿಟಿ ಬಗ್ಗೆ ಒತ್ತಡ ಜಾಸ್ತಿ ಆಗೋಯ್ತು. ಇದು ಪೇಪರ್ ಟ್ರಯಲ್, ಮ್ಯಾನ್ಯಲ್ ರೀಕೌಂಟ್ ಮತ್ತೆ ಓಪನ್ ಸೆಕ್ಯೂರಿಟಿ ಸ್ಕ್ರೂಟ್ನಿ ಈ ವ್ಯವಸ್ಥೆಗಳ ಮೇಲೆ ಇನ್ನಷ್ಟು ಅನುಮಾನನ ಹೆಚ್ಚಿಸ್ತು. ಇವರು EVM ವಿಸ್ತರಿಸೋದಕ್ಕಿಂತ ತೆಗೆದುಕೊಳ್ಳೋದು, ಸೀಮಿತಗೊಳಿಸೋದೇ ಸೇಫರ್ ಅನ್ನೋ ಮಟ್ಟಕ್ಕೆ ಜಾಸ್ತಿ ದೇಶಗಳು ಬಂದ್ಬಿಟ್ವು. ಟೆಕ್ನಾಲಜಿ ಅಡಾಪ್ಷನ್ಗಿಂತ ಕಾನ್ಸ್ಟಿಟ್ಯೂಷನಲ್ ಅಕ್ಸೆಪ್ಟಬಿಲಿಟಿ ಮುಖ್ಯ ಎಂಬ ಸಂದೇಶ ಎಲ್ಲ ಕಡೆ ಸೇರ್ತು. ನೋಡಿ, ಜರ್ಮನಿ ತೀರ್ಪು ಬಂದ್ಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಸಾರ್ವಜನಿಕ ಚರ್ಚೆಗೆ ಇಟ್ಟು ಹೋಯ್ತು. ಸಾಫ್ಟ್ವೇರ್ ಒಪಾಸಿಟಿ, ಟ್ಯಾಂಪರಿಂಗ್, ಕನ್ಸರ್ನ್ ಅಂಡ್ ಆರ್ಡಿಟರಿ ಸಿಟಿಸನ್ ವೆರಿಫಿಕೇಶನ್ ಸಾಧ್ಯ ಆಗಲ್ಲ. ಹೊಸ ಟೆಕ್ನಾಲಜಿ ಇದ್ರೂ ಅದು ವೋಟರ್ ಕಾನ್ಫಿಡೆನ್ಸ್ ಹಾಳು ಮಾಡಿದ್ರೆ ಉಪಯೋಗ ಇಲ್ಲ ಅಂದ್ಬಿಡ್ತು. ಹೀಗಾಗಿ ಪೇಪರ್ ಬೇಸ್ಡ್ ಆರ್ ಪೇಪರ್ ಬ್ಯಾಕ್ಡ್ ಸಿಸ್ಟಮ್ಗೆ ಮತ್ತೆ ವಾಪಸ್ಸು ಸುಮಾರು ದೇಶಗಳು ಹೊರಟೋದು. ನೆದರ್ಲ್ಯಾಂಡ್ಸ್, ಜರ್ಮನಿ, ಯುರೋಪಿನ ಕೆಲವು ಭಾಗಗಳಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಕುರಿತು ಸಂಶಯ ಜಾಸ್ತಿ ಆಗೋಯ್ತು. ಕೆಲವು ಕಡೆ ನಿಷೇಧ, ಕೆಲವು ಕಡೆ ಬಳಕೆ ಕಡಿಮೆ ಆಯಿತು, ಕೆಲವು ಕಡೆ ಬರೀ ಲೋಕಲ್ ಎಲೆಕ್ಷನ್ಗಳಿಗೆ ಬಳಸುವಂಥ ಪರಿಸ್ಥಿತಿಗೆ ಬಂತು. ಇದು ಒಂಥರ ಜರ್ಮನ್ ಎಫೆಕ್ಟೇ ಆಯಿತು. ಒಂದು ಶ್ರೇಷ್ಠ ಸಂವಿಧಾನಕ ನ್ಯಾಯಾಲಯ EVM ಬ್ರೇಕ್ ಹಾಕಿದರೆ ಇತರ ದೇಶದಲ್ಲೂ ಲಾ ಮೇಕರ್ಸು ಮತ್ತು ಎಲೆಕ್ಷನ್ ಅಥಾರಿಟೀಸ್ ಜಾಗೃತ ಆಗೋದು ಸಹಜ. ಭಾರತಕ್ಕೆ ಈ ತೀರ್ಪಿನ ಪಾಠ ತಗಲಿಲ್ಲ. ಇಲ್ಲಿ ಜನರಿಗೆ ಅದು ಪರಿಶೀಲಿಸಬಹುದಾಗಿತ್ತು. ಅದಕ್ಕಾಗಿ VVPAT ಆಡಿಟ್ ವ್ಯವಸ್ಥೆಗಳನ್ನ ಕೇವಲ ಅಸೆಸರಿ ಅಲ್ಲ, ಟ್ರಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಕ್ಕೆ ಭಾರತ ಟ್ರೈ ಮಾಡ್ತಾ ಇದೆ. ಅಂದ್ರೆ ಜರ್ಮನಿ EVM ಅನ್ನ ತಂತ್ರಜ್ಞಾನ ಕೆಟ್ಟದು ಅಂತ ಹೇಳಿಲ್ಲ, ತಂತ್ರಜ್ಞಾನ ಡೆಮೋಕ್ರಸಿಗೆ ಒಳಪಡುವ ರೀತಿ ತಪ್ಪಿದೆ ಅಂತ ಪ್ರಶ್ನಿಸಿತ್ತು. ಈ ಪ್ರಶ್ನೆ ಯುರೋಪಿನ ಉಳಿದವರಿಗೂ ಕೂಡ ಎಚ್ಚರಿಕೆ ಗಂಟೆ ಆಯಿತು. ಜರ್ಮನಿಯ ಸಂವಿಧಾನ ನ್ಯಾಯಾಲಯದ ಚರ್ಚೆಯಲ್ಲಿ EVM ಅನ್ನ ಬ್ಲಾಕ್ ಬಾಕ್ಸ್ ರೀತಿಯ ವ್ಯವಸ್ಥೆ ಅಂತ ಟೀಕಿಸಲಾಯಿತು. ಯಾಕಂದ್ರೆ ಸಾಮಾನ್ಯ ಮತದಾರರಿಗೆ ಯಂತ್ರದ ಒಳಗಿನ ಮತಗಣನೆ ಮತ್ತೆ ಪರಿಶೀಲನೆ ಪ್ರಕ್ರಿಯೆ ಸುಲಭವಾಗಿ ಕಾಣಿಸಲ್ಲ. ನೋಡಿ, ನೀವು ಒಂದು ಪೋಸ್ಟ್ ಬಾಕ್ಸ್ ಅಲ್ಲಿ ಪತ್ರ ಹಾಕಿದಂಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಒಂದು ಪತ್ರನ ಪೋಸ್ಟ್ ಬಾಕ್ಸ್ ಒಳಗಡೆ ಹಾಕ್ತೀರಿ, ಅದು ಒಳಗೆ ಕೊಟ್ಟಾಯ್ತು, ಅದು ನಿಮ್ಗೆ ಕಾಣಿಸ್ತು. ಆದ್ರೆ ಯಾರಿಗೂ ಹೋಗುತ್ತೆ ಅನ್ನೋದು ನಿಮ್ಗೆ ಕಾಣಿಸಲ್ಲ. ಅದನ್ನೇ ಬ್ಲಾಕ್ ಬಾಕ್ಸ್ ವ್ಯವಸ್ಥೆ ಅಂತ ಜರ್ಮನ್ ಜಡ್ಜ್ಮೆಂಟ್ ಹೇಳುತ್ತೆ. ಇನ್ಪುಟ್ ಅಂಡ್ ಔಟ್ಪುಟ್ ಗೊತ್ತು, ಒಳಗಿನ ಕ್ರಮ ಅಜ್ಞಾತ, ಅಪಾರದರ್ಶಕ. EVM ಕೂಡ ಅದೇ ತರ. ಮತದಾರನ ಮತ ಹಾಕ್ತಾನೆ, ಅದು ಕೊನೆಯಲ್ಲಿ ಫಲಿತಾಂಶ ಬರ್ತದೆ. ಒಳಗಡೆ ಏನ್ ಲಾಜಿಕ್ ಇದೆ, ಏನ್ ಸಾಫ್ಟ್ವೇರ್ ಇದೆ, ಏನ್ ಕೌಂಟಿಂಗ್ ಪೇತ್ ಇದೆ, ಅದು ಸಾರ್ವಜನಿಕರು ನೋಡಕ್ಕಾಗಲ್ಲ ಅಂತ ಈ ಟೀಕೆಗಳು ಹೇಳ್ತವೆ. ಅದಕ್ಕೆ ಇದನ್ನ ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ. ಇದ್ರ ವಿರುದ್ಧ ವೈಟ್ ಬಾಕ್ಸು, ಫುಲ್ಲಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್, ಒಳಗಡೆ ಕ್ರಮನ ಪರಿಶೀಲಿಸ್ಬೋದು, ಅರ್ಥ ಮಾಡ್ಕೊಳ್ಬೋದು, ಆಡಿಟ್ ಮಾಡ್ಬೋದು ಅಂತ ನಮ್ಮ ದೇಶದಲ್ಲಿ ಹೇಳ್ತಾರೆ. ಒಳಗಿನ ನಿರ್ಣಯ ಪ್ರಕ್ರಿಯೆ ಸಾರ್ವಜನಿಕ ಪರಿಶೀಲನೆಗೆ ಸಾಕಷ್ಟು ತೆರೆದಿಲ್ಲ ಅನ್ನೋದು ಟೀಕೆ. ಇದೇ ಕಾರಣಕ್ಕೆ EVM ಕುರಿತು ಚರ್ಚೆ ಒಂದು ಕೇವಲ ತಂತ್ರಜ್ಞಾನದ ಚರ್ಚೆ ಅಲ್ಲ, ನಂಬಿಕೆ, ಪಾರದರ್ಶಕತೆ, ಪರಿಶೀಲನೆ ಕುರಿತ ಚರ್ಚೆ ಇದೆ. ರಾಜಕೀಯ, ಸಂವಿಧಾನಿಕ ಚರ್ಚೆಯೂ ಹೌದು. ಜರ್ಮನಿ ನ್ಯಾಯಾಲಯದಲ್ಲಿ ಬ್ಲಾಕ್ ಬಾಕ್ಸ್ ಅಂತ ಅದನ್ನ ಹೇಳಿದ್ರು ಕೂಡ ಮತದಾನದ ಯಂತ್ರದ ಒಳಗಿನ ಪ್ರಕ್ರಿಯೆ ಸಾಮಾನ್ಯ ನಾಗರಿಕರಿಗೆ, ಚುನಾವಣಾ ಅಧಿಕಾರಿಗಳಿಗೆ, ನ್ಯಾಯಾಂಗಕ್ಕೂ ವಿಶೇಷ ತಾಂತ್ರಿಕ ಜ್ಞಾನ ಇಲ್ಲದೆ ಪರಿಶೀಲಿಸೋ ಥರ ಇರಬೇಕು. ಆದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ನಲ್ಲಿ ಇದು ಸಾಧ್ಯ ಇಲ್ಲ.
ಅದು ಈ ಫಲಿತಾಂಶನ ಹೇಗೆ ಕೊಡ್ತದೆ ಅನ್ನೋದು ಸಾರ್ವಜನಿಕರಿಗೆ ಅರ್ಥ ಆಗಬೇಕು. ಅದೇ ಕಾರಣಕ್ಕೆ EVM ಬ್ಲಾಕ್ ಬಾಕ್ಸ್ ಅಂತ ಕರೆದು ಬಿಡ್ತಾರೆ. ನೋಡಿ, ಒಂದು ತಾಂತ್ರಿಕ ಟ್ಯಾಗ್ ಮಾತ್ರ ಇದು ಅಲ್ಲ, ಇದು ಸಂವಿಧಾನಿಕವಾದದ ಹೃದಯ. ಜನರು ಮತ ಎಣಿಕೆನ ಸ್ವತಃ ನೋಡಲು, ಅರ್ಥ ಮಾಡಿಕೊಳ್ಳಲು ಅಥವಾ ಪರಿಶೀಲಿಸಲು ಸಾಧ್ಯ ಆಗದೇ ಇದ್ರೆ ಚುನಾವಣೆ ಪ್ರಕ್ರಿಯೆ ಸಾರ್ವಜನಿಕ ಆಗೋದಿಲ್ಲ ಅನ್ನೋದು ನ್ಯಾಯಾಲಯದ ಮುಖ್ಯ ಚಿಂತನೆ. ಅಂದ್ರೆ ನ್ಯಾಯಾಲಯ EVM ಅನ್ನ ಕಪ್ಪು ಪೆಟ್ಟಿಗೆ ಅಂತ ಕರೆಯೋ ಮೂಲಕ ಹೇಳಿದ್ದು, ಪರಿಶೀಲನೆ ಇಲ್ಲದ ತಂತ್ರಜ್ಞಾನ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ನ್ಯಾಯಾಧೀಶ ಆಗಲಾರದು. ನೋಡಿ, ನೆದರ್ಲ್ಯಾಂಡ್ನಲ್ಲಿ EVM ಅಂದ್ರೆ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ಬಿಟ್ಟ ಪ್ರಮುಖ ಕಾರಣ ಏನಂದ್ರೆ ಇದೇ ಪಾರದರ್ಶಕತೆ ಮತ್ತೆ ಪರಿಶೀಲನಾ ಸಾಧ್ಯತೆ ಕೊರತೆ. ಜನರು ಹಾಗೂ ಚುನಾವಣಾ ಅಧಿಕಾರಿಗಳು ವಿಶೇಷ ತಾಂತ್ರಿಕ ಜ್ಞಾನವಿಲ್ಲದೆ ಯಂತ್ರದ ಒಳಗಿನ ಮತ ಎಣಿಕೆ ಹೇಗೆ ನಡೀತು ಅಂತ ಖಚಿತಪಡಿಸಿಕೊಳ್ಳಲು ಆಗ್ತಾ ಇಲ್ಲ ಅನ್ನೋ ಆತಂಕ ಜಾಸ್ತಿ ಆಗಿದೆ. ಇದ್ರ ಪರಿಣಾಮ ನೆದರ್ಲ್ಯಾಂಡ್ಸ್ನಲ್ಲಿ ಟೆಕ್ನಾಲಜಿ ಈಸ್ ನಾಟ್ ಎನಫ್, ವೋಟಬಿಲಿಟಿ ಮ್ಯಾಥರ್ಸ್ ಎಂಬ ನಿಲುವು ಬಲ ಆಗ್ಬಿಡ್ತು. ಅಂದ್ರೆ ಮತಯಂತ್ರ ವೇಗ ಕೊಟ್ಟರು ಸಾರ್ವಜನಿಕ ವಿಶ್ವಾಸ ಕುಸಿದ್ರೆ ಅದನ್ನು ಮುಂದುವರಿಸೋಕೆ ಅರ್ಥ ಕಡಿಮೆ. ನೋಡಿ, ಪಾರದರ್ಶಕ ಕೊರತೆ, ಆಡಿಟ್ ಮಾಡಲು ಕಷ್ಟ, ನಂಬಿಕೆ ಕುಸಿತ, ಇವೇ EVM ಕೈ ಬಿಡೋದಕ್ಕೆ ಮೂಲ ಕಾರಣ. ಯುರೋಪ್ ದೇಶಗಳಲ್ಲಿ ಕಾಗದ ಮತಪತ್ರಕ್ಕೆ ಬರೋದಕ್ಕೆ, ವಾಪಸ್ ಬರೋದಕ್ಕೆ ಇದೇ ಕಾರಣ. ಪರಿಶೀಲನೆ ಮತ್ತು ನಂಬಿಕೆ. ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳಲ್ಲಿ ಒಳಗಿನ ಪ್ರಕ್ರಿಯೆ ಕಾಣಿಸ್ದೇ ಇರೋದ್ರಿಂದ ಟ್ಯಾಂಪರಿಂಗ್ ಅಥವಾ ತಪ್ಪು ನಡೆದಿದೆ ಅಂತ ಪತ್ತೆ ಹಚ್ಚೋದೇ ಕಷ್ಟ. ಕಾಗದದ ಮತಪತ್ರದಲ್ಲಿ ಅವ್ಯವರ್ ರೀಕೌಂಟ್ ಮಾಡ್ಬೋದು, ಆಡಿಟ್ ಮಾಡ್ಬೋದು, ಸಾರ್ವಜನಿಕ ಪರಿಶೀಲನೆ ಕೂಡ ಮಾಡ್ಬೋದು. ಮಿಷಿನಲ್ಲಿ ಹೆಂಗ್ ಮಾಡ್ತಿದ್ರೆ ನೋಡಿ, ಯುರೋಪ್ನಲ್ಲಿ ತುಂಬಾ ದೇಶಗಳು ತಂತ್ರಜ್ಞಾನದ ವೇಗ ಕೊಡ್ತವೆ. ಆದರೆ ಪ್ರಜಾಪ್ರಭುತ್ವಕ್ಕೆ ಅಂತಿಮವಾಗಿ ಬೇಕಾಗಿರೋದು ಸ್ವತಂತ್ರವಾಗಿ ಪರಿಶೀಲಿಸಬಹುದಾದ ಫಲಿತಾಂಶ ಅಂತ ನಿಲುವಿಗೆ ಆಲ್ರೆಡಿ ಬಂದ್ಬಿಟ್ಟವೆ. ಅನೇಕ ದೇಶಗಳು ಡಿಜಿಟಲ್ ಮತದಾನನ ಸಂಪೂರ್ಣವಾಗಿ ನಂಬೋ ಬದಲು ಕಾಗದದ ಬ್ಯಾಲೆಟ್ಗಳನ್ನ ಸುರಕ್ಷಿತ ಮತ್ತೆ ಖಚಿತ ಆಯ್ಕೆ ಅಂತ ಮುಂದುವರಿಸಿವೆ. ಯಂತ್ರದಿಂದ ಮತ ಎಣಿಕೆ ಬೇಗ ಆಗ್ಬೋದು, ಆದ್ರೆ ಮತದಾನದ ಸತ್ಯಾಸತ್ಯತೆ ಬಗ್ಗೆ ಒಂದೇ ಶಂಕೆ ಹುಟ್ಟಿದ್ರು ಜನರಿಗೆ ಕಾಗದನೇ ಹೆಚ್ಚು ನಂಬಿಕೆಯಾಗಿ ಕಾಣಿಸ್ತದೆ. ಕಾಗದ ಮತಪತ್ರಗಳು ಕೆಲವು ರೀತಿಯಲ್ಲಿ ಅಪಾಯಗಳಿಗೆ ಹೆಚ್ಚು ಸುರಕ್ಷಿತ ಆಗಿರ್ಬೋದು, ಆದರೆ ಡಿಜಿಟಲ್ ಮತದಾನ ಸರಿಯಾಗಿ ವಿನ್ಯಾಸಗೊಂಡಿದ್ರೆ ಕೆಲ ಆಯಾಮಗಳಲ್ಲಿ ಅದು ಸುರಕ್ಷಿತವಾಗಿರ್ಬಹುದು. ಕಾಗದ ಮತಪತ್ರಗಳು ಸೈಬರ್ ಅಟ್ಯಾಕ್ಗೆ ಒಳಗಾಗಲ್ಲ, ಆದರೆ ಟ್ಯಾಂಪರಿಂಗು, ಮಾನವ ತಪ್ಪು, ನಿಧಾನ ಕೌಂಟ್ ಮಾಡೋದು ಇಂಥದ್ದೆಲ್ಲ ಆಗುತ್ತೆ. ಆದರೆ ಸಾಫ್ಟ್ವೇರು, ಆಕ್ಸೆಸ್ ಕಂಟ್ರೋಲು, ಸಿಸ್ಟಮ್ ಇಂಟಿಗ್ರಿಟಿ ತುಂಬ ಅವಲಂಬಿತವಾಗಿರ್ತದೆ. ಕಾಗದದ ಮತಪತ್ರಗಳಲ್ಲಿ ಏನಂದ್ರೆ ಅದನ್ನ ನಾವು ಟಚ್ ಮಾಡ್ಬೋದು, ಬೇಕು ಅನ್ಸಿದ್ರೆ ಇನ್ನೊಂದ್ಸರಿ ಹೇಳಿಸ್ಬೋದು, ಡೌಟ್ ಬಂದ್ರೆ ರೀಕೌಂಟು, ಮೆಟೀರಿಯಲ್ ಆಡಿಟ್ ಮಾಡ್ಬೋದು. ಡಿಜಿಟಲ್ ವ್ಯವಸ್ಥೆಯಲ್ಲಿ ಐಡೆಂಟಿಟಿ ವೆರಿಫಿಕೇಶನು, ಕೌಂಟಿಂಗ್ ಅಕ್ಯುರಸಿ, ಆಡಿಟ್ ಟ್ರಯಲ್ ಅನ್ನ ಚೆನ್ನಾಗಿ ರೂಪಿಸಿದ್ರೆ ಮಾತ್ರ ಅದು ನಿಯಂತ್ರಿತವಾಗಿರ್ತದೆ. ಆ ಬಲ ವ್ಯವಸ್ಥೆ ಸರಿಯಾಗಿ ನಿರ್ಮಿಸೋಕೆ ಮಾತ್ರ ಬರ್ತದೆ. ದುರ್ಬಲ ವಿನ್ಯಾಸ ಇದ್ರೆ ಅಪಾಯ ದೊಡ್ಡದೆ. ನೋಡಿ, ನೆಲಮಟ್ಟದ ಸತ್ಯ ಏನಂದ್ರೆ ಪೇಪರ್ ಅಂದ್ರೆ ಹಾಕಾಗಲ್ಲ ಅನ್ನೋ ಮಾತು ಸತ್ಯ. ಕಾಗದನ ಹಾಳು ಮಾಡ್ಬೋದು, ಕಳೀಬೋದು, ತಪ್ಪಾಗಿ ಎಣಿಸ್ಬೋದು, ಭೌತಿಕವಾಗಿ ಮ್ಯಾನಿಪುಲೇಟ್ ಮಾಡೋದು. ಅದೇ ರೀತಿ ಡಿಜಿಟಲ್ ಅಂದ್ರೆ ಹೆಚ್ಚು ಸುರಕ್ಷಿತ ಅಂತ ಕೂಡ ಹೇಳಕ್ಕಾಗಲ್ಲ. ಸೆಕ್ಯೂರಿಟಿ ಡಿಸೈನು, ಇಂಡಿಪೆಂಡೆಂಟ್ ಆಡಿಟ್ ಇಲ್ಲದೆ ಇದ್ರೆ ಅದು ಅಪಾಯ ಕೂಡ. ಹಿಂಗಾಗಿ ಪೆನ್ನು ಮತ್ತೆ ಕಾಗದ ಸುರಕ್ಷಿತನ ಕೆಲವು ಚುನಾವಣೆಗಳು ಅಪಾಯ ಹೌದು ಅಂತವೆ.
ಡಿಜಿಟಲ್ ಹೆಚ್ಚು ಸುರಕ್ಷಣಾ, ಕೆಲವು ಕ್ರಿಪ್ಟೋಗ್ರಾಫಿಕ್ ಆಡಿಟ್ ಟ್ರಾನ್ಸ್ಪರೆನ್ಸಿ ಕಂಟ್ರೋಲ್ಗಳಿದ್ರೆ ಕೆಲವು ಸಂದರ್ಭಗಳಲ್ಲಿ ಹೌದು ಅಂತಾರೆ. ನೋಡಿ, ಅಂತಿಮವಾಗಿ ಚುನಾವಣೆಯಲ್ಲಿ ಸುರಕ್ಷಿತ ಅಂದ್ರೆ ಕೇವಲ ಹ್ಯಾಕ್ ಆಗದಿರೋದು ಅಲ್ಲ, ಪರಿಶೀಲಿಸಬಹುದಾದ, ನಂಬಬಹುದಾದ, ತಪ್ಪು ಕಂಡ್ರೆ ಸರಿಪಡಿಸಬಹುದಾದ ವ್ಯವಸ್ಥೆ ಅನ್ನೋದು. ಕಾಗದದ ಮತಪತ್ರಗಳು ಭೌತಿಕವಾಗಿ ಟ್ಯಾಂಪರಿಂಗ್ ತಡೆಯಲು ಮುಖ್ಯವಾಗಿ 3 ರೀತಿಯಲ್ಲಿ ಇರ್ತವೆ: ಸೆಕ್ಯೂರ್ ಪ್ರಿಂಟಿಂಗ್, ಟ್ಯಾಂಪರ್ ಎವಿಡೆಂಟ್ ಕಸ್ಟಡಿ ಅಂಡ್ ಪೋಲಿಂಗ್ ಕೌಂಟಿಂಗ್ ಸಮಯದ ಸ್ಟ್ರಿಕ್ಟ್ ಆಡಿಟ್. ಮತ್ತೆ ವಾಟರ್ ಮಾರ್ಕು, UV ಇಂಕ್, ಮೈಕ್ರೋ ಪ್ರಿಂಟಿಂಗ್, ಹಾಲೋಗ್ರಾಮ್, ಜೊತೆಗೆ ಸೆಕ್ಯೂರಿಟಿ ಫೀಚರ್ಸ್ ಇರುವಂತ ವಿಶೇಷ ಕಾಗದನ ಬಳಸೋದು. ಇವು ಫೋಟೋ ಕಾಪಿ ಅಥವಾ ಡೂಪ್ಲಿಕೇಟ್ ಮಾಡಕ್ಕೆ ಆಗಲ್ಲ. ಸೀರಿಯಲ್ ನಂಬರ್ ಮೂಲಕ ಪ್ರತಿಯೊಂದು ಬ್ಯಾಲೆಟ್ ಮೇಲೂ ಕೂಡ ಟ್ರ್ಯಾಕ್ ಮಾಡೋದು, ಯಾವುದೇ ಮಿಸ್ಸಿಂಗು, ಎಕ್ಸ್ಟ್ರಾ ಅಥವಾ ಸಬ್ಸ್ಟಿಟ್ಯೂಟೆಡ್ ಶೀಟ್ ಅಂದ್ರೂ ಗೊತ್ತಾಗ್ಬಿಡ್ತದೆ. ಜೊತೆಗೆ ಟ್ಯಾಂಪರ್ ಎವಿಡೆಂಟ್ ಸೀಲ್ಸ್ ಬಳಸಿ ಬ್ಯಾಲೆಟ್ ಬಾಕ್ಸಸ್, ಬಂಡಲ್ಸ್, ಸ್ಟೋರೇಜ್ ರೂಮ್ಗಳನ್ನ ಸೀಲ್ ಮಾಡ್ತಾರೆ. ಸೀಲ್ ಮುರಿದ್ರೆ ಅಥವಾ ಬದಲಾದ್ರೆ ತಕ್ಷಣ ಗೊತ್ತಾಗ್ಬಿಡ್ತದೆ. ಅದೇ ಕಾರಣಕ್ಕೆ ಬ್ಯಾಲೆಟ್ ಸೆಕ್ಯೂರಿಟಿ ಅಂದರೆ ಮುದ್ರಣದ ಗುಣಮಟ್ಟ ಅಲ್ಲ, ಯಾರು ಮುಟ್ಟಿದ್ರು, ಯಾವಾಗ ಮುಟ್ಟಿದ್ರು, ಹೇಗೆ ಮುಟ್ಟಿದ್ರು ಅನ್ನೋದು ತಕ್ಷಣ ದಾಖಲಾಗುವಂಥ ವ್ಯವಸ್ಥೆ ಅದು. ಸರಳವಾಗಿ ಹೇಳೋದಂದ್ರೆ ಮತಪತ್ರನ ಕಾಪಾಡೋದು ಕಾಗದ ಗಟ್ಟಿಯಾಗಿರಲಿ ಅಂತಲ್ಲ, ಅದು ಕಾಗದದ ಜೀವನ ಚರಿತೆಯನ್ನೇ ಗಟ್ಟಿಯಾಗಿಡೋದು. ಮುದ್ರಣ, ಸಾಗಣೆ, ಸಂಗ್ರಹಣೆ, ಬಳಕೆ, ಎಣಿಕೆ, ಪ್ರತಿ ಹಂತದಲ್ಲೂ ಟ್ರೇಸಬಿಲಿಟಿ ಇರ್ತದೆ. ಇದೇ ರೀತಿ ಮಾಡಿದರೆ ಭೌತಿಕ ಟ್ಯಾಂಪರಿಂಗ್ ಕಡಿಮೆ ಆಗ್ತದೆ, ಶಂಕೆ ಬಂದರೆ ಆಡಿಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ನೋಡಿ, ಇದರಲ್ಲಿ ಬ್ಯಾಲೆಟ್ ಅಕೌಂಟಿಂಗು, ಎಷ್ಟು ಬ್ಯಾಲೆಟ್ ಕಳಿಸಲಾಯಿತು, ಎಷ್ಟು ಬಳಕೆ ಆಯಿತು, ಎಷ್ಟು ಸ್ಪಾಯಿಲ್ಡ್ ಆಗಿದೆ, ಅನ್ವೋಟೆಡ್ ಆಗಿ ಉಳಿದ್ವು, ಈ ಎಲ್ಲ ಲೆಕ್ಕನ ಒಂದಕ್ಕೆ ಹಾಕಿ ಅವರು ಚೆಕ್ ಮಾಡ್ತಾರೆ. ಮ್ಯಾನ್ಯಲ್ ಹ್ಯಾಂಡ್ ಕೌಂಟು, ಈ ಯಾದೃಚ್ಛಿಕವಾಗಿ ಆಯ್ದ ಪೇಪರ್ ಬ್ಯಾಲೆಟ್ಗಳನ್ನ ಮಾನವರು ಕೈಯಲ್ಲಿ ಎಣಿಸಿ ರಿಪೋರ್ಟ್ ರಿಸಲ್ಟ್ ಜೊತೆ ಹೋಲಿಕೆ ಮಾಡ್ತಾರೆ. ಇಲ್ಲಿ ಕಂಪ್ಲೈನ್ಸ್ ಆಡಿಟ್, ಕಸ್ಟಡಿ ಲಾಗ್ಸ್, ಸೀಲ್ ಚೆಕ್ಸ್, ಪೋಲ್ ಬುಕ್ಸ್, ಸಿಗ್ನೇಚರ್ಸ್, ಬ್ಯಾಲೆಟ್ ಸ್ಟೈಲ್ ಕೌಂಟ್ಸ್, ಸ್ಟೋರೇಜ್, ಈ ಥರ ಸುಮಾರು ವಿಷಯಗಳಿರ್ತವೆ. ಇಲ್ಲಿ ರಿಸ್ಕ್ ಲಿಮಿಟಿಂಗ್ ಆಡಿಟ್, RLA ಅಂತಾರೆ. ಒಂದು ಸ್ಟ್ಯಾಟಿಸ್ಟಿಕಲ್ ವಿಧಾನ ಏನಂದ್ರೆ ಸ್ಯಾಂಪಲ್ ಪರಿಶೀಲಿಸಿ ಔಟ್ಕಮ್ ಬಂತ, ಸರಿಯಾಗಿತ್ತ, ಇಲ್ಲ ಅಂದ್ರೆ ಸ್ಯಾಂಪಲ್ ಹೆಚ್ಚೋದು, ಇಲ್ಲ ಫುಲ್ ಹ್ಯಾಂಡ್ ಕೋರ್ಟ್ಗೆ ಹೋಗೋದು. ಟಾರ್ಗೆಟೆಡ್ ಆಡಿಟ್ ಇರ್ತದೆ. ನಿರ್ದಿಷ್ಟ ಪ್ರಿಸ್ಟ್ರಿಕ್ಟ್ ಬೂತ್ ಸೆಂಟರ್ಗಳನ್ನ ಕೇಂದ್ರೀಕರಿಸಿ ರೀಕೌಂಟು ಅಥವಾ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇದೆ. ವಿಶೇಷ ಸಂಖ್ಯೆ ಇರೋ ಕಡೆ ಹೆಚ್ಚು ಉಪಯುಕ್ತ ಅಂದರೆ ಬ್ಯಾಲೆಟ್ ಫಿಸಿಕಲಿ ಇನ್ಯಾಕ್ಟ್ ಆಗಿದೆಯಾ, ಸೀಲ್ ಮುರಿದಿದೆಯಾ, ಟರ್ನ್ಡ್ ಬ್ಯಾಲೆಟ್ ಸಂಖ್ಯೆ ಮತದಾರ ದಾಖಲೆ ಜೊತೆ ಹೊಂದಿಕೆ ಆಗ್ತಾ ಇದೆಯಾ, ಮತದಾರರ ಉದ್ದೇಶ ಬ್ಯಾಲೆಟ್ ಮೇಲೆ ಹ್ಯೂಮನ್ ರೀಸನಬಲ್ ಮಾರ್ಕ್ಸ್ ಮೂಲಕ ಸರಿಯಾಗಿ ಅರ್ಥೈಸಲಾಗಿದೆಯಾ. ಬ್ಯಾಲೆಟ್ ಅಕೌಂಟಿಂಗ್ಗೆ ಮೂಲ ನಿಯಮ ಏನಂದ್ರೆ ಒಂದು ಬ್ಯಾಲೆಟ್ ಕಾಣೆ ಆಗಬಾರ್ದು, ಹೆಚ್ಚಾಗಬಾರ್ದು, ತಪ್ಪಾಗಿ ಸೇರಬಾರ್ದು. ಅಂದ್ರೆ ಮುದ್ರಣದಿಂದ ಇಶ್ಯೂ, ಬಳಕೆ, ಕ್ಯಾನ್ಸಲ್, ಸ್ಪಾಯ್ಲು, ಅನ್ಯೂಸ್ಡ್, ರಿಟರ್ನ್ ಅಂಡ್ ಸ್ಟೋರೇಜ್, ಈ ಎಲ್ಲ ಹಂತಗಳ ಸಂಖ್ಯೆಗಳು ಹೊಂದಿಕೆ ಆಗಬೇಕು. ಎಲ್ಲ ಬ್ಯಾಲೆಟ್ಗಳು ದಾಖಲಾತಿ ಇಟ್ಕೋಬೇಕು. ಪ್ರತಿ ಬ್ಯಾಲೆಟ್ ಶೀಟು, ಪ್ಯಾಕೆಟು ಎಲ್ಲಿಂದ ಬಂತು, ಎಷ್ಟು ಬಂತು, ಎಷ್ಟು ವಿತರಿಸಲಾಯ್ತು, ಎಷ್ಟು ಉಳಿದ್ವು ಅಂತ ಲಾಗ್ ಮಾಡಬೇಕು. ಇಶ್ಯೂ ಮತ್ತು ಯೂಸ್ ನಡುವೆ ಕನ್ಸಲೇಷನ್ ಮಾಡಬೇಕು. ಮತದಾರರಿಗೆ ನೀಡಿದ ಬ್ಯಾಲೆಟ್ ಸಂಖ್ಯೆ, ಬಳಸಿದ ಬ್ಯಾಲೆಟ್ ಸಂಖ್ಯೆ, ಕ್ಯಾನ್ಸಲ್ ಆದವು, ಸ್ಪಾಯ್ಲ್ ಆದವು, ಅನ್ಯೂಸ್ಡ್ ಬ್ಯಾಲೆಟ್ಸ್ ಸೇರಿ ಟೋಟಲ್ ನಂಬರ್ಗೆ ಸರಿ ಹೊಂದಬೇಕು. ಇಲ್ಲಿ ಮತಯಂತ್ರಗಳು ಬಂದ ಒಟ್ಟು ಬಳಸದೆ ಉಳಿದವು, ಹಾಳಾದವು, ರದ್ದಾದವು, ಬೇರೆ ಅಧಿಕೃತವಾಗಿ ತೆಗೆದವು. ಈ ರೀತಿ ನೋಡಿದ್ರೆ
ಏನೇ ಹೆಚ್ಚು ಕಡಿಮೆ ಆದರೂ ಟಕ್ ಅಂತ ವಿಷಯ ಆಚೆ ಬಂದ್ಬಿಡ್ತದೆ. ನಂತರ ಮ್ಯಾನ್ಯಲ್ ಆಡಿಟಿಂಗು, ರೀಕೌಂಟು, ಫೋರ್ಸನಿಕ್ ರಿವ್ಯೂ ಅನ್ನೋದು ಅರ್ಥಪೂರ್ಣ ಆಗ್ತದೆ. ಈ ಬ್ಯಾಲೆಟ್ ಅಕೌಂಟಿಂಗ್ ವೇಳೆ ಮಿಸ್ ಮ್ಯಾಚ್ ಬಂದರೆ ಮೊದಲು ಪರಿಶೀಲನೆ ಮತ್ತೆ ಹೆಚ್ಚಿನ ಅಧಿಕಾರಿಗಳಿಗೆ ವರದಿ, ಕೊನೆಯಲ್ಲಿ ಎಲ್ಲ ದಾಖಲೆಗಳ ರೀಕನ್ಸಲೇಷನ್, ಸಮಸ್ಯೆ ಪರಿಹಾರ ಆಗದೆ ಇದ್ರೆ ಈ ವೇರಿಯನ್ಸ್ ದಾಖಲಿಸಿ ಕೌಂಟಿಂಗ್ ಸ್ಟೇಟ್ಮೆಂಟ್ನಲ್ಲಿ ಉಳಿಸೋದು, ಸ್ಪಾಯ್ಲ್ಡ್ ಬ್ಯಾಲೆಟ್ಸು, ಅನ್ಯೂಸ್ಡ್ ಬ್ಯಾಲೆಟ್ಸು, ಬ್ಯಾಲೆಟ್ಸ್ ಬುಕ್ ಬಾಕ್ಸಸ್, ಪೋಲಿಂಗ್ ರೆಕಾರ್ಡ್ಗಳ ಮತ್ತೆ ಎಣಿಸೋದು, ಜೊತೆಗೆ ಕಂಪನ್ಸೇಟಿಂಗ್ ಎರರ್ಸ್ ನೋಡೋದು. ಒಂದು ಲೆಕ್ಕದಲ್ಲಿ ಕಡಿಮೆ ಕಂಡಿದ್ದು ಇನ್ನೊಂದರಲ್ಲಿ ಜಾಸ್ತಿ ಕಂಡಿರ್ಬೋದು, ಅದನ್ನು ಸರಿಪಡಿಸಿ ನೋಡೋದು. ಈ ಬ್ಯಾಲೆಟ್ ಬಾಕ್ಸಸ್ಸು ಪರಿಶೀಲನೆ, ಮತ್ತೆ ಒಂದೇ ಬ್ಯಾಲೆಟ್ ಪೇಪರ್ಗೆ ಸೇರಿದ ಎಲ್ಲ ಬಾಕ್ಸ್ಗಳನ್ನ ಒಂದೇ ಸಮಯದಲ್ಲಿ ಅಥವಾ ಕ್ರಮವಾಗಿ ಪರಿಶೀಲಿಸೋದು, ಹೈಯರ್ ಅಥಾರಿಟಿಗೆ ತಿಳಿಸೋದು, ಮತ್ತೆ ಡಿಸ್ಕ್ರಿಪೆನ್ಸಿ ಉಳಿದಿದ್ರೆ ಅಥವಾ ಇದರಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಟ್ರೋಲ್ ಆಫೀಸರ್ ಅಥವಾ ಚುನಾವಣೆ ನಿರ್ವಹಣಾ ಸಂಸ್ಥೆಗೆ ತಿಳಿಸೋದು, ಅವ್ರು ಕಳಿಸಿದ್ದ ಬ್ಯಾಲೆಟ್ ಸಂಖ್ಯೆಗಳ ಜೊತೆ ಮತ್ತೆ ಹೋಲಿಕೆ ಮಾಡೋದು, ಕಾರಣ ಸಿಗದೆ ಇದ್ರೆ ದಾಖಲಿಸೋದು, ಮಿಸ್ಸಿಂಗ್ ಬ್ಯಾಲೆಟ್ ವೇಕೆನ್ಸೀಸು, ಎಕ್ಸ್ಪ್ಲನೇಷನ್ಸು ಸಿಗದಿದ್ರು ಅದನ್ನ ದಾಖಲೆಗಳ ಸ್ಪಷ್ಟವಾಗಿ ಉಲ್ಲೇಖಿಸೋದು. ಇದೆಲ್ಲ ಒಂದು ನಂಬಿಕೆ, ವಿಶ್ವಾಸ ಅನ್ನೋದನ್ನ ಹೆಚ್ಚಿಸ್ತದೆ. ನೋಡಿ, 100 ಇರಬೇಕಾದ್ರೆ 98 ಅಥವಾ 102 ಇತ್ತಂದ್ರೆ ಅದೆಲ್ಲ ಸರಿ ಅಂತ ಬಿಡಲ್ಲ. ಮೊದಲು ಎಲ್ಲಿ ತಪ್ಪಾಯ್ತು ಅಂತ ಹುಡುಕ್ಬೇಕು, ತಪ್ಪು ಸಿಗದೆ ಇದ್ರೆ ಆ ವ್ಯತ್ಯಾಸನ ಅಧಿಕೃತವಾಗಿ ದಾಖಲಿಸಿ ಮುಂದಿನ ತನಿಖೆಗೆ ಬಿಡಬೇಕು. ಇಷ್ಟೆಲ್ಲ ಇರ್ತದೆ. ಮುಖ್ಯವಾಗಿ ಟ್ಯಾಂಪರಿಂಗ್, ವಿ ವಿ ಪ್ಯಾಟ್ ಮಿಸ್ಮ್ಯಾಚ್, EVMs ಮಿಸ್ಸಿಂಗ್, ಹ್ಯಾಂಡ್ಲಿಂಗ್ ಲ್ಯಾಪ್ಸೇಜ್ ಅಂಡ್ ಟ್ರಾನ್ಸ್ಪರೆನ್ಸಿ ಕೊರತೆ ಅನ್ನೋ 4 ತಲೆಗಳ ಸುತ್ತ ಈ ಎಲೆಕ್ಷನ್ ಇರ್ತದೆ. ನೋಡಿ, ಚುನಾವಣಾ ಆಯೋಗ ಮತ್ತೆ ಸರ್ಕಾರ ಇವುಗಳನ್ನ ನಿರಂತರವಾಗಿ ತಳ್ಳ ಹಾಕಿದ್ರು ಪಕ್ಷಗಳು ಮತ್ತು ಅರ್ಜಿದಾರರು ಪ್ರಶ್ನೆ ಎತ್ತುತ್ತಾನೆ ಬಂದಿದ್ದಾರೆ. ಯಂತ್ರದ ಒಳಗಿನ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಬದಲಾಯಿಸಬಹುದು ಅನ್ನೋ ದೂರುಗಳು ಪದೇ ಪದೇನೋ ಬರ್ತಾನೆ ಇವೆ. ಚುನಾವಣೆ ಆಯೋಗ ಇವುಗಳನ್ನ ದಾಖಲೆ ಮೂಲಕ ಸಾಬೀತಾಗಿಲ್ಲ ಅಂತ ಹೇಳ್ತಾ ಇದೆ. ವಿ ವಿ ಪ್ಯಾಟ್ ಅಥವಾ ವೆರಿಫಿಕೇಶನ್ ಲ್ಯಾಪ್ಸಸ್, ಯಂತ್ರಗಳನ್ನ ಪರಿಶೀಲಿಸುವ ವೇಳೆಯಲ್ಲಿ ಸಮಸ್ಯೆ ಕಂಡು ಬಂದಿದೆ ಅನ್ನೋ ಆರೋಪನೂ ಇದೆ. ಉದಾಹರಣೆಗೆ 2026ರಲ್ಲಿ ಕೊಲಾತ್ತೂರ್ನಲ್ಲಿ DMK ಮತ್ತೆ 8 EVM ಪರಿಶೀಲನೆಯಲ್ಲಿ 3ರಲ್ಲಿ ವ್ಯತ್ಯಾಸ ಬಂತು ಅಂತ ಆರೋಪ ಮಾಡುತ್ತೆ. ಕೆಲವರು EVM ಬದಲು ಬ್ಯಾಲೆಟ್ ಪೇಪರ್ ಬೇಕು ಅಂತ ಸುಪ್ರೀಂ ಕೋರ್ಟ್ಗೂ ಹೋದ್ರು. ಆದರೆ ಸುಪ್ರೀಂ ಕೋರ್ಟ್ ಅಂತ PILಗಳನ್ನ ತಳ್ಳಾಕಿದಾವೆ. ಕೆಲವು RTI PIL ಆಧಾರಿತ ಆರೋಪಗಳಿಗೆ ಪ್ರೊಕ್ಯೂರ್ಮೆಂಟ್, ಸ್ಟೋರೇಜು, ಡಿಪ್ಲಾಯ್ಮೆಂಟ್ನಲ್ಲಿ ಡಿಸ್ಕ್ರಿಪೆನ್ಸಿನಲ್ಲಿ ಅಥವಾ ಮಿಸ್ಸಿಂಗ್ EVMನಲ್ಲಿ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಯಂತ್ರನ ನಾವೇ ನೋಡಿಲ್ಲ, ಅಂತಿಮ ಫಲಿತಾಂಶವನ್ನು ಮಾತ್ರ ನೋಡ್ತಾ ಇದ್ದೀವಿ ಅಂತ ಅಸಮಾಧಾನ ರಾಜಕೀಯವಾಗಿ ಮುಂದುವರೆದಿದೆ. ಚುನಾವಣಾ ಆಯೋಗ EVMಗಳು ಟ್ಯಾಂಪರ್ ಪ್ರೂಫ್ ಅಂತ ಪದೇ ಪದೇ ಹೇಳ್ದೇ ಇದೆ. ಮತ್ತೆ ಕೆಲವು ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟು EVM ವಿರೋಧದ ದೂರುಗಳನ್ನ ತಳ್ಳಿ ಹಾಕಿವೆ ಅಂತ PIB ಹೇಳಿದೆ. ನೋಡಿ, 2017ರ EVM ಚಾಲೆಂಜ್ ಮೂಲಕ ಆರೋಪಿಗಳಿಗೆ ತಾಂತ್ರಿಕವಾಗಿ ತಮ್ಮ ಆರೋಪ ಸಾಬೀತುಪಡಿಸಲು ಎಲೆಕ್ಷನ್ ಕಮಿಷನ್ ಅವಕಾಶ ನೀಡಿತ್ತು. ಭಾರತದಲ್ಲಿ EVM ವಿರುದ್ಧ ದೂರುಗಳ ಕೇಂದ್ರ ಬಿಂದು ಯಂತ್ರದ ಮೇಲೆ. ವಿಶ್ವಾಸ ವರ್ಸಸ್ ಯಂತ್ರದ ಬಗ್ಗೆ ಅನುಮಾನ ಅನ್ನೋ ಘರ್ಷಣೆ. ಅಧಿಕಾರಿಗಳು ಸುರಕ್ಷಿತ ಅಂತ ಹೇಳ್ತಾರ, ವಿರೋಧಿಗಳು ಪರಿಶೀಲನೆ ಸಾಕಾಗಿಲ್ಲ ಅಂತಾರೆ. ಈಗ ಚುನಾವಣೆ ಆಯೋಗದ ಪ್ರತಿಕ್ರಿಯೆ ಸಾಮಾನ್ಯವಾಗಿ 2 ಅಂಶಗಳ ಮೇಲೇನೆ ಇದೆ. ಆರೋಪಗಳು ಆಧಾರರಹಿತವಾಗಿವೆ, ಯಾವುದೇ ಅಕ್ರಮ ಕಂಡು ಬಂದರೆ ಕಾನೂನುಬದ್ಧ ದೂರು ಅರ್ಜಿಯ ಮೂಲಕವೇ ಮುಂದುವರಿಬೇಕು. ಇತ್ತೀಚೆಗೆ ದೂರುಗಳ ಕುರಿತು ಆಯೋಗ ಕೆಲವು ಪಕ್ಷಗಳು ಮತ್ತು ಅವರ ಬೂತ್ ಲೆವೆಲ್ ಏಜೆಂಟ್ರುಗಳು ಸಮಯಕ್ಕೆ ಸರಿಯಾಗಿ ಪರಿಶೀಲನೆ ಮಾಡದೆ
ಈಗ ದೋಷ ಬಂದಿದೆ ಅಂತ ಹೇಳ್ತಾ ಇರೋದು ಸರಿಯಿಲ್ಲ ಅಂತಾನು ಹೇಳಿದೆ. ಆಯೋಗದ ನಿಲುವು: ಚುನಾವಣೆ ಆಯೋಗ ಇವಿಎಂಗಳ ವಿಶ್ವಾಸಾರ್ಹತೆಯನ್ನ ನಿರಂತರವಾಗಿ ಸಮರ್ಥಿಸಿಕೊಂಡ್ರೆ, ನ್ಯಾಯಾಲಯಗಳು ಹಲವು ಬಾರಿ ಅಂತ ದೂರುಗಳನ್ನ ತಳ್ಳಿ ಹಾಕಿದ್ರೆ, 2017ರ ಸಾರ್ವಜನಿಕ ಸ್ಪಷ್ಟೀಕರಣಗಳಲ್ಲಿ ಕೂಡ ಆಯೋಗ ಇವಿಎಂಗಳನ್ನ ಟ್ಯಾಂಪರ್ ಪ್ರೂಫ್, ಸೆಕ್ಯೂರಿಟಿ ಪ್ರೋಟೋಕಾಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಸೇಫ್ ಗಾರ್ಡ್ ಮೂಲಕ ಬಳಸಲಾಗ್ತಾ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಮತದಾರರ ಪಟ್ಟಿ ಅಥವಾ ಮತದಾರರ ಅಕ್ರಮಗಳ ಆರೋಪ ಬಂದ್ರೆ ಆಯೋಗದ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಸಮಯಕ್ಕೆ ಸರಿಯಾಗಿ ಆಕ್ಷೇಪಣೆ ಸಲ್ಲಿಸಬೇಕಾಗಿತ್ತು ಅನ್ನೋದೇ ಇರ್ತದೆ. ಕೆಲವು ವರದಿಗಳ ಪ್ರಕಾರ ಪಕ್ಷಗಳು ಚುನಾವಣಾ ವೇಳೆಗೆ ಮೊದಲು ತಾವು ನೀಡಬೇಕಾದ ಅಬ್ಜೆಕ್ಷನ್ಸ್, ಅಪೀಲ್ಸ್ ನೀಡದೆ ಈಗ ಚುನಾವಣೆ ನಂತರ ಆರೋಪಿಸ್ತೀವಿ ಅಂತಲೂ ಹೇಳ್ತದೆ. ನೋಡಿ, ಆಯೋಗವು ಆರೋಪಗಳು ಗಂಭೀರವಾಗಿದ್ರೆ ಅವುಗಳನ್ನ ಸಾರ್ವಜನಿಕ ಘೋಷಣೆಗಿಂತ ಕಾನೂನು ಪ್ರಕ್ರಿಯೆಯಲ್ಲಿ ಪರಿಶೀಲಿಸಬೇಕು ಅನ್ನೋದು ಮುಖ್ಯ. 2025-26 ವರದಿಯಲ್ಲಿ ಚುನಾವಣಾ ವಿವಾದಗಳ ಬಗ್ಗೆ ಆಯೋಗ ಆಧಾರರಹಿತ ಅಂತ ಪ್ರತಿಕ್ರಿಯಿಸಿದ ಉದಾಹರಣೆ ಇದೆ. ನೋಡಿ, ನಾವು ವ್ಯವಸ್ಥೆನ ನಡೆಸ್ತೀವಿ, ದೋಷ ಇದ್ರೆ ನಿಯಮಾನುಸಾರ ಹೇಳಿ, ಚುನಾವಣೆ ನಂತರ ರಾಜಕೀಯ ಭಾಷಣ ಬೇಡ, ಇದು ತಾಂತ್ರಿಕ ರಕ್ಷಣೆ ಅಲ್ಲ, ಸಂಖ್ಯಾ ಸೆಲ್ಫ್ ಡಿಫೆನ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಇವಿಎಂ ಬಗ್ಗೆ ಮುಖ್ಯ ಬ್ಯಾಲೆಟ್ ಪೇಪರ್ಗೆ ಹಿಂದಿರುಗಿಸ್ಬೇಕಂತ ಸುಮಾರು ಜನ ಹಾಕಿರೋ ಪಿಎಲ್ಗಳನ್ನ ತಳ್ಳಾಕ್ತು. ಇವಿಎಂ ವಿವಿಪ್ಯಾಟ್ ವ್ಯವಸ್ಥೆ ಕಾನೂನುಬದ್ಧವಾಗಿವೆ ಮತ್ತು ಕೇವಲ ಆರೋಪದಿಂದ ಮಾತ್ರ ಅವನ್ನ ಅಸಂವಿಧಾನಕ ಅಂತ ಘೋಷಿಸಲಾಗ ಆಗೋಲ್ಲ. ಇವಿಎಂ ವಿವಿಪ್ಯಾಟ್ ವಿರುದ್ಧ ಪಿಎಲ್ಗಳನ್ನ ಇವು ನಾಟ್ ಮೇಂಟೈನಬಲ್ ಅಂತ ಹೇಳ್ತದೆ. ನೋಡಿ, ಇತ್ತೀಚಿನ ವರದಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ ಮತ್ತೆ ಪೇಪರ್ ಬ್ಯಾಲೆಟ್ಗೆ ಮಾಡಬೇಕನ್ನೋ ಅರ್ಜಿನ್ ಕೂಡ ತಳ್ಳಾಕ್ಬಿಟ್ಟಿದೆ. ನೋಡಿ, ಇವಿಎಂ ಟ್ಯಾಂಪರ್ಡ್ ಎನ್ನುವುದರಿಂದ ಸಾಕಾಗಲ್ಲ, ಆರೋಪಕ್ಕೆ ಕಾನೂನು ಮತ್ತೆ ತಾಂತ್ರಿಕ ಆಧಾರ ಇರಬೇಕು ಅಂತ ಕೋರ್ಟ್ ನಿಲುವು. ಇಲ್ಲದೆ ಇದ್ರೆ ಚುನಾವಣೆ ಪ್ರಕ್ರಿಯೆ ಅನಗತ್ಯವಾಗಿ ಅಸ್ಥಿರ ಆಗುತ್ತೆ. ಎಲೆಕ್ಷನ್ ಕಮಿಷನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ ಹಿನ್ನೆಲೆಯಲ್ಲಿ ಕೋರ್ಟ್ ಇವಿಎಂ ವ್ಯವಸ್ಥೆಯನ್ನ ಹೋಲ್ಸೇಲ್ ರದ್ದುಪಡಿಸೋಕೆ ಹೋಗಿಲ್ಲ. ಇದರ ಸಾರಾಂಶ ಏನಂದ್ರೆ, ಚುನಾವಣೆ ಬಗ್ಗೆ ಅನುಮಾನ ಇರಬಹುದು, ಆದರೆ ಅದಕ್ಕೆ ಪರಿಹಾರ ನ್ಯಾಯಸಮ್ಮತ ಪುರಾವೆ, ತಾಂತ್ರಿಕ ಪರೀಕ್ಷೆ ಮತ್ತು ಸರಿಯಾದ ಕಾನೂನು ಮಾರ್ಗದ ಮೂಲಕನೇ ಬರಬೇಕು. ಇನ್ನೊಂಥರ ಹೇಳೋದಾದ್ರೆ, ಯಂತ್ರ ಪರ್ಫೆಕ್ಟ್ ಅಲ್ಲ ಅನ್ನೋ ವಾದನ ಒಪ್ಪಬಹುದಾದರೂ ಕೂಡ ಸಂಪೂರ್ಣ ಬ್ಯಾಲೆಟ್ಗೆ ಮರಳೋಣ ಅನ್ನೋ ತರ್ಕನ ಅದು ಅಂಗೀಕರಿಸಿಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರ, ಸಂಸದೀಯ ಕ್ಷೇತ್ರದ ಸೆಗ್ಮೆಂಟ್ಗೆ ವಿವಿಪ್ಯಾಟ್ ಪರಿಶೀಲನೆಗೆ ಒಳಗಾಗೋ ಇವಿಎಂಗಳ ಸಂಖ್ಯೆ 1ರಿಂದ 5ಕ್ಕೆ ಹೆಚ್ಚಿಸಿದೆ. ಆ ಯಂತ್ರಗಳನ್ನ ರ್ಯಾಂಡಮ್ ಸೆಲೆಕ್ಷನ್ ಮೂಲಕ ಆಯ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, 2024 ಏಪ್ರಿಲ್ 26ರಂದು ಸುಪ್ರೀಂ ಕೋರ್ಟು ಎಡಿಆರ್ನಲ್ಲಿ ಸಲ್ಲಿಸಿದ್ದ ವೆರಿಫಿಕೇಶನ್ನ ಬೇಡಿಕೆ ತಳ್ಳಾಗ್ತದೆ. ಒಂದು ಇವಿಎಂ ವಿವಿಪ್ಯಾಟ್ ಯೂನಿಟ್ ಪರಿಶೀಲನೆಗೆ ಅದು 5ಕ್ಕೆ ಏರಿಸ್ತದೆ. ರ್ಯಾಂಡಮ್ ಸೆಲೆಕ್ಷನ್ ಕಡ್ಡಾಯ ಮಾಡ್ತದೆ. ಪರಿಶೀಲನೆ ತೆಗೆದುಕೊಳ್ಳೋ ಮೊದಲು ಯಾದೃಚ್ಛಿಕವಾಗಿ ಆಯ್ಕೆ ಮಾಡ್ಕೋಬಹುದು. ಆಮೇಲೆ ಸಿಂಬಲ್ ಲೋಡಿಂಗ್ ಯೂನಿಟ್ಸ್ ಸೀಲ್ ಮಾಡ್ಬೋದು. ಏನೋ ಈ ಸಿಂಬಲ್ ಲೋಡಿಂಗ್ ಪ್ರೋಸೆಸ್ಸು ಅಂದರೆ, ಇವಾಗ ಒಬ್ಬ ವ್ಯಕ್ತಿ ನಿಲ್ತಾನೆ, ಅವನ ಹೆಸರು, ಅವನ ಪಾರ್ಟಿ ಇದನ್ನೆಲ್ಲ ಇದರಲ್ಲಿ ಲೋಡಿಂಗ್ ಮಾಡ್ತಾರೆ. ಫಲಿತಾಂಶ ಪ್ರಕಟ ಆದಮೇಲೆ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ 5 ಇವಿಎಂಗಳಲ್ಲಿ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್ ಸೇರಿ ಬರ್ಂಟ್ ಮೆಮೊರಿ ಮತ್ತು ಸೆಮಿ ಕಂಟೈನರ್ ಕಂಟ್ರೋಲರ್ ಪರಿಶೀಲಿಸಬೇಕು ಅಂತ ಹೇಳಿದೆ.
ಇದರ ಅರ್ಥ ಪೇಪರ್ ಕೌಂಟಿಗೆ ಹೋಗಿಲ್ಲ, ಆದರೆ ಆಡಿಟ್ ಕವರೇಜನ್ನು ಗಣನೀಯವಾಗಿ ಹೆಚ್ಚಿಸಿದೆ, ಪರಿಶೀಲನೆಯನ್ನು ಹೆಚ್ಚಿಸಿದೆ. ಒಂದೇ ಮಾತಲ್ಲಿ ಹೇಳೋದಾದರೆ ಸುಪ್ರೀಂ ಕೋರ್ಟು ವಿ ವಿ ಪ್ಯಾಟ್ ಕೊಟ್ಟು ಇನ್ನಷ್ಟು ಪರಿಶೀಲನೆ, ಇನ್ನಷ್ಟು ಸೀಲು, ಇನ್ನಷ್ಟು ಆಡಿಟು, ಆದರೆ ಸಂಪೂರ್ಣ ಬ್ಯಾಲೆಟ್ಗೆ ಮರಳಿ ಅಲ್ಲ ಅನ್ನೋ ನಿಲುವು ತಗೊಂಡಿದೆ. ನೋಡಿ, ಸಿಂಬಲ್ ಲೋಡಿಂಗ್ ಯೂನಿಟ್ SLU ಅನ್ನ ವಿ ವಿ ಪ್ಯಾಟ್ನಲ್ಲಿ ಅಭ್ಯರ್ಥಿ ಹೆಸರು, ಚಿಹ್ನೆ ಲೋಡ್ ಮಾಡಕ್ಕೆ ಮಾತ್ರ ಬಳಸ್ತಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಈ ಪ್ರಕ್ರಿಯೆ ಮುಗಿದ ತಕ್ಷಣ SLUನ ಸೀಲ್ ಮಾಡಾಕ್ತಾರೆ. ಅಭ್ಯರ್ಥಿ ಮತ್ತೆ ಅವರ ಪ್ರತಿನಿಧಿಗಳ ಸಹಿಯೊಂದಿಗೆ ಕಂಟೈನರ್ ಅಲ್ಲಿಟ್ಟು EVM ಜೊತೆ ಸ್ಟ್ರಾಂಗ್ ರೂಮ್ನಲ್ಲಿ ಸುಮಾರು 45 ದಿವಸ ಇಡ್ತಾರೆ. ವಿ ವಿ ಪ್ಯಾಟ್ನಲ್ಲಿ ಸಿಂಬಲ್ ಲೋಡಿಂಗ್ ಮುಗಿತದೆ. ಬಳಸಿದ SLUನ ತೆರೆದು ಹಿಡ್ದ ತಕ್ಷಣ ಸೀಲ್ ಹಾಕ್ತಾರೆ. ಅಭ್ಯರ್ಥಿಗಳ ಪ್ರತಿನಿಧಿಗಳ ಸಹಿನ ಸೀಲ್ ಮೇಲೆ ಪಡಿತಾರೆ. SLUನ ಪ್ರತ್ಯೇಕವಾಗಿ ಕಂಟೈನರ್ನಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಸಾಗಿಸ್ತಾರೆ. EVMಗಳ ಥರ SLUಗಳು ಕೂಡ ಫಲಿತಾಂಶ ಪ್ರಕಟ ಆದ್ಮೇಲೆ 45 ದಿವಸ ಹಂಗೆ ಇಟ್ಟಿರ್ತಾರೆ. ಯಾರಾದರೂ ಪಿಟಿಷನ್ ಹೋದರೆ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅಂತ ಆ 45 ದಿವಸ ಅಂಥದ್ದು ಯಾವುದು ಪಿಟಿಷನ್ ಇಲ್ಲ ಅಂದರೆ ಅದನ್ನು ಮ್ಯಾನುಫ್ಯಾಕ್ಚರರ್ಗೆ ವಾಪಸ್ ಕಳಿಸ್ತಾರೆ. ಇದರ ಅರ್ಥ SLUನ ತಕ್ಷಣವೇ ಕೈ ಬಿಡಬಹುದಾದರೂ ಕೂಡ ಫಲಿತಾಂಶದ ಮೇಲೆ ಪ್ರಶ್ನೆ ಬಂದರೆ ವಿ ವಿ ಪ್ಯಾಟ್ ಸಿಂಬಲ್ ಲೋಡಿಂಗ್ ಸಮಯದ ದಾಖಲೆ ಕೂಡ ಪರಿಶೀಲನೆಗೆ ಸಿಗಬೇಕು ಅನ್ನೋದು ನ್ಯಾಯಾಲಯದ ಉದ್ದೇಶ. ನೋಡಿ, ಲೋಡ್ ಮಾಡಿದ ಮೇಲೆ SLUನ ಮುಚ್ಚಿ ಸೀಲ್ ಮಾಡಿ ದಾಖಲೆ ಮಾಡಿಕೊಂಡು 45 ದಿವಸ ಸ್ಟ್ರಾಂಗ್ ರೂಮ್ನಲ್ಲಿ ಇಡೋದು ಇದು ಈಗಿನ ಹೊಸ ಕ್ರಮ. ಇನ್ನು 45 ದಿವಸ ಆದಮೇಲೆ ಮ್ಯಾನುಫ್ಯಾಕ್ಚರರ್ ಕಳಿಸ್ತಾನೆ. ಅಲ್ಲಿವರೆಗೂ ನೀವು ಅದನ್ನು ಯಾವುದೇ ಟೈಮಲ್ಲಿ ಬೇಕಾದರೂ ಅದನ್ನು ನೀವು ಚೆಕ್ ಮಾಡಿಸ್ಬೋದು, ಏನೋ ನಿಯಮಾನುಸಾರ. ಇಷ್ಟೆಲ್ಲ ಬದಲಾವಣೆಗಳನ್ನ ಸುಪ್ರೀಂ ಕೋರ್ಟು ಈ ಚುನಾವಣೆಯ ಈ ಕೂಗಿಗೆ ಉತ್ತರವಾಗಿ ಆಲ್ರೆಡಿ ಕೊಟ್ಬಿಟ್ಟಿದೆ. ಆದರೂ ನಮ್ಮ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಈ EVM ಮಿಷಿನನ್ನು ರದ್ದುಪಡಿಸ್ಬೇಕು ಅನ್ನೋ ಕೂಗು ಪ್ರಬಲ ಆಗ್ತಾನೆ ಇದೆ. ಅವರದ್ದು ಹೇಳಿಕೆಗಳು, ಅವರ ಅನಿಸಿಕೆಗಳು, ಅವರ ಅಭಿಪ್ರಾಯಗಳಿಗೆ ಗೌರವ ಕೊಡೋದು ಆಡಳಿತದ, ಚುನಾವಣೆ ಆಯೋಗದ ಒಂದು ಕರ್ತವ್ಯ. ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆ ಈ EVM ಇಶ್ಯೂನ ಬಗ್ಗೆ ಆರೋಪ ಮಾಡ್ತಾ ಇರಬೇಕಾದ್ರೆ, ಅಂದರೆ ಮತದಾರನೇ ಸಂಶಯನ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ, ಎಲ್ಲ ಮಿಷನ್ ಸರಿ, ನಾವು ಮಾಡಿದ್ದೇ ಸರಿ ಅಂತ ಹೋದ್ರೂ ಕೂಡ ತಪ್ಪಾಗೋದು. ಹಂಗನ್ಬಿಟ್ಟು ಅವರು ಗಲಾಟೆ ಮಾಡಿಬಿಟ್ರು, ನಾವು ಒಪ್ಕೊಂಡ್ಬಿಡ್ತೀವಿ, ಸಿಸ್ಟಮನ್ನು ಚೇಂಜ್ ಮಾಡ್ಕೋತೀವಿ ಅಂದ್ರೂ ತಪ್ಪಾಗ್ಬಿಡ್ತದೆ. ಆದರೆ ಈ ಕೇಸಲ್ಲಿ, ಈಗಿನ ಹೋರಾಟದಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಯುವ ಪೀಳಿಗೆನ ಕೂಗನ್ನು ಕೂಡ ಸರ್ಕಾರ ಆಗಲಿ, ಕೋರ್ಟ್ ಆಗಲಿ ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು, ತಳ್ಳಾಕೋದಲ್ಲ. ಯಾಕಂದರೆ ಅವರೆಲ್ಲ ನಮ್ಮ ಭಾರತದ ಮುಂದಿನ ಉತ್ತರಾಧಿಕಾರಿಗಳು, ನಮ್ಮ ಭಾರತದ ಭವಿಷ್ಯತ್ತನ್ನು ರೂಪಿಸುವಂಥ ರೂವಾರಿಗಳು. ಅವರೇ ನಮ್ಮ ದೇಶದ ಮತದಾರರು. ಅವರ ಒಂದು ಅನಿಸಿಕೆ, ಅವರ ಒಂದು ಒತ್ತಾಯನ ವಿರೋಧಿಸಿದರೆ ಪ್ರಜಾಪ್ರಭುತ್ವದ ಆಂತರ್ಯ ಅನ್ನೋದು ಹೊರಟೋಗ್ಬಿಡ್ತದೆ, ಧಕ್ಕೆ ಆಗ್ತದೆ, ದೇಶಗಳಿಗೆ ಧಕ್ಕೆ ಆಗ್ತದೆ. ನೋಡಿ, ಈ ಚುನಾವಣೆ ಪ್ರಕ್ರಿಯೆಯಲ್ಲಿ EVMಗಳನ್ನ ಸ್ಟ್ರಾಂಗ್ ರೂಮಲ್ಲಿ ಇಡೋದು, ಸೀಲಿಂಗ್ ಮಾಡೋದು, ಪೋಲಿಂಗ್ ಡೇ ಅಲೋಕೇಟ್ ಮಾಡೋದು, ರೀಪ್ಲೇಸ್ಮೆಂಟ್ ಮಾಡೋದು, ಈ ಥರದ್ದೆಲ್ಲ ಇರ್ತದೆ. ಅಕಸ್ಮಾತ್ ಮತದಾನ ಟೈಮಲ್ಲಿ ಯಂತ್ರ ಹಾಳಾದರೆ ರೀಪ್ಲೇಸ್ಮೆಂಟ್ ಅಗತ್ಯ ಇದ್ರೂ ಕೂಡ ರೀಪೋಲ್ ಕೂಡ ಚುನಾವಣೆ ನಿಯಮಗಳಲ್ಲಿ ನಡೀತದೆ. ಈ ಹಾರ್ವರ್ಡ್ ಅಕಾಡೆಮಿಕ್ ಸೆಕ್ಯೂರಿಟಿ ಅನಾಲಿಸಿಸ್ ಕೂಡ ಭಾರತೀಯ EVM ಟ್ಯಾಂಪರ್ ಪ್ರೂಫ್ ಅಲ್ಲ ಅಂತೇಳಿವೆ. ಫಿಸಿಕಲ್ ಆಕ್ಸೆಸ್ ಇರುವಂಥ ಇನ್ಸೈಡರ್ ಅಥವಾ ಕ್ರಿಮಿನಲ್
ಮಾಲ್ಸಿಯಸ್ ಹಾರ್ಡ್ವೇರ್ ಸೇರಿಸಿ ಮತಗಳನ್ನ ಬದಲಾಯಿಸೋದಕ್ಕೆ ಅವಕಾಶ ಇದೆ ಅಂತ ರಿಪೋರ್ಟ್ ಮಾಡಿದೆ. ಇಲ್ಲೇ ಒಂದು ಆತಂಕದ ವಿಷಯ ಏನಂದ್ರೆ ರಿಮೋಟ್ ಹ್ಯಾಕಿಂಗ್ ಅಲ್ಲ, ಬ್ರೀಫ್ ಫಿಸಿಕಲ್ ಆಕ್ಸೆಸ್ ಸಾಕಾಗಬಹುದು ಅನ್ನೋದು. ಕೆಲವು ಸಂಶೋಧಕರು ಮಿಷಿನ್ ಒಳಗಡೆ ಲುಕ್ ಅಲೈಕ್ ಕಂಪೋನೆಂಟು ಅಥವಾ ರೋಗ್ ಕೋನ್ ಸೇರಿಸಿದ್ರೆ ಅದು ಚುನಾವಣಾ ಫಲಿತಾಂಶನ ಸ್ಟೀಲ್ತಿಲಿ ಬದಲಾಯಿಸ್ಕೊಟ್ಬಿಡ್ತದೆ ಅಂತ ವಾದಿಸಿದ್ದಾರೆ. ಇನ್ನು ಮತಗಣನೆ ನಡುವಿನ ಸಮಯ ದೀರ್ಘ ಆದರೆ ಮಧ್ಯದಲ್ಲಿ ಮ್ಯಾನಿಪುಲೇಷನ್ ಆಗಿದೆಯಾ ಅಂತ ಸಾಮಾನ್ಯ ಮತದಾರನಿಗೆ ಗೊತ್ತಾಗಲ್ಲ. ಅದಕ್ಕಾಗಿ ಇನ್ಸೈಡರ್ ರಿಸ್ಕ್ ಅನ್ನ ಸೈಲೆಂಟ್ ಅಟ್ಯಾಕ್ ಅಂತ ನೋಡಲಾಗ್ತದೆ. ತಜ್ಞರು ಸಾಮಾನ್ಯವಾಗಿ 3 ಪರಿಹಾರಗಳನ್ನ ಸೂಚಿಸಿದ್ದಾರೆ. ಏನದು? ಸ್ಟ್ರಿಕ್ಟ್ ಚೈನ್ ಆಫ್ ಕಸ್ಟಡಿ, ಸ್ಟ್ರಾಂಗರ್ ಇಂಡಿಪೆಂಡೆಂಟ್ ಆಡಿಟ್ಸ್, ವಿವಿಪ್ಯಾಟ್ ವೆರಿಫಿಕೇಶನ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಫಸ್ಟ್ ಲೆವೆಲ್ ಚೆಕ್ ಅನ್ನೋದು. ಇವುಗಳ ಮೇಲೆ ಟ್ರಾನ್ಸ್ಪರೆನ್ಸಿ. ನೋಡಿ, ಈ ನಮಗೆ ದೊಡ್ಡ ಶತ್ರು ಇಂಟರ್ನೆಟ್ ಅಲ್ಲ, ಒಳಗಿನಿಂದನೇ ಯಂತ್ರನ ಮುಟ್ಟಬಲ್ಲ ಇನ್ಸೈಡರ್ ಆಕ್ಸೆಸ್. ಅದೇನಾದರೂ ತಡೆದ್ರೆ ಈ ವಲ್ನರಬಿಲಿಟಿ ಕಡಿಮೆ ಆಗ್ತದೆ. ಹಾರ್ವರ್ಡ್ ಸಂಶೋಧನೆ ಪ್ರಕಾರ ಭಾರತೀಯ ಇವಿಎಂಗಳ ಮುಖ್ಯ ದುರ್ಬಲತೆ ಫಿಸಿಕಲ್ ಆಕ್ಸೆಸ್. ಇದರಿಂದ ಇನ್ಸೈಡರ್ ಮತ್ತೆ ಅಟ್ಯಾಕರ್ ಯಂತ್ರಗಳ ಹಾರ್ಡ್ವೇರ್ ಅನ್ನ ಬದಲಾಯಿಸಬಹುದಾಗಿದೆ. ಯಂತ್ರ ಇಂಟರ್ನೆಟ್ಗೆ ಜೋಡಿಸಲ್ಪಡದೆ ಇದ್ರೂ ಬ್ರೀಫ್ ಆಕ್ಸೆಸ್ ಸಿಕ್ಕಿದ್ರೆ ಮತಗಳನ್ನ ಕದಲಲು ಆಮೇಲೆ ಫಲಿತಾಂಶ ಬದಲಿಸೋದು ಕೂಡ ಅವಕಾಶ ಆಗುತ್ತೆ. ಅವರು ಸೂಚಿಸಿದ ದುರ್ಬಲತೆಗಳು ಲುಕ್ ಅಲೈಕ್ ಹಾರ್ಡ್ವೇರ್ ರಿಪ್ಲೇಸ್ಮೆಂಟ್, ನಿಜವಾದ CPU ಭಾಗದ ಜಾಗಕ್ಕೆ ನಕಲಿ ಅಥವಾ ಮಾಲಿಷಿಯಸ್ ಕಂಪೋನೆಂಟ್ ಹಾಕಿ ಮತಗಳ ಒಂದು ಭಾಗನ ಬೇಕಾಗಿರೋ ಅಭ್ಯರ್ಥಿಗೆ ತಿರುಗಿಸ್ಬೋದು ಅಂತ ಅಧ್ಯಯನ ಹೇಳ್ತದೆ. ಬಿಟ್ವೀನ್ ಪೋಲಿಂಗ್ ಅಂಡ್ ಕೌಂಟಿಂಗ್ ಅಟ್ಯಾಕ್, ಮತದಾನದ ನಂತರ ಕೌಂಟಿಂಗ್ಗೆ ಮುನ್ನ ಈ ಯಂತ್ರಕ್ಕೆ ಪ್ರವೇಶ ಸಿಕ್ಕಿದ್ರೆ ಸ್ಟೋರೇಜ್ ಅನ್ನ ಬದಲಾಯಿಸ್ಬೋದು ಅಂತ ತೋರಿಸಿದ್ದಾರೆ. ಕೆಲವು ಅಟ್ಯಾಕ್ಸ್ ಮೂಲಕ ಯಾರಿಗೆ ಮತ ಹಾಕಿದೆ ಅಂತ ತಿಳಿದುಕೊಳ್ಳೋ ಸಾಧ್ಯತೆನೂ ಇದೆ ಅಂತ ಸಂಶೋಧಕರು ಹೇಳಿದ್ದಾರೆ. ಯಂತ್ರಗಳು ನೆಟ್ವರ್ಕ್ ಕನೆಕ್ಟೆಡ್ ಅಲ್ಲದಿದ್ರು ಅವುಗಳ ಸೆಕ್ಯೂರಿಟಿ ಸಂಪೂರ್ಣವಾಗಿ ಫಿಸಿಕಲ್ ಇಂಟಿಗ್ರಿಟಿ ಮೇಲೆ ನಿಂತಿದೆ. ಅದೇ ದುರ್ಬಲವಾದರೆ ಟ್ಯಾಂಪರ್ ರೆಸಿಸ್ಟೆನ್ಸ್ ಕುಸಿತದೆ ಅಂತ ವಿಶ್ಲೇಷಣೆಯಲ್ಲಿ ಹೇಳಿದ್ದಾರೆ. ಭಾರತದ ಇವಿಎಂಗಳು ಟ್ಯಾಂಪರ್ ಪ್ರೂಫ್ ಅಲ್ಲ, ಅವು ಸೀರಿಯಸ್ ಅಟ್ಯಾಕ್ಗೆ ಒಳಗಾಗಬಹುದು, ವಿಶೇಷವಾಗಿ ಡಿಸ್ಆನೆಸ್ಟ್ ಇನ್ಸೈಡರ್ ಅಥವಾ ಬ್ರೀಫ್ ಫಿಸಿಕಲ್ ಆಕ್ಸೆಸ್ ಇರುವ ಅಟ್ಯಾಕರ್ಗಳಿಂದ ಅಂತ ಹೇಳಿದೆ. ಹಾರ್ವರ್ಡ್ ಅಧ್ಯಯನ ಹೇಳಿದ್ದು ಭಾರತೀಯ ಇವಿಎಂಗಳ ಬಲ ರಿಮೋಟ್ ಹ್ಯಾಕಿಂಗ್ ವಿರುದ್ಧ ಆಗಿದ್ರು ಇನ್ಸೈಡರ್ ಆಕ್ಸೆಸ್ ಅಥವಾ ಹಾರ್ಡ್ವೇರ್ ಸಬ್ಸ್ಟಿಟ್ಯೂಷನ್ ವಿರುದ್ಧ ಅವು ಸಂಪೂರ್ಣ ಸುರಕ್ಷಿತ ಅಲ್ಲ. ಚುನಾವಣಾ ಆಯೋಗದ ಈ ಹಾರ್ವರ್ಡ್ ಅಧ್ಯಯನದ ವಿರುದ್ಧ ಒಪ್ಪಲ್ಲ. ಅದು ತನ್ನ ಭದ್ರತಾ ಪ್ರೋಟೋಕಾಲು, ಭೌತಿಕ ರಕ್ಷಣೆ, ಆಡಳಿತಾತ್ಮಕ ಕ್ರಮಗಳ ಮೂಲಕ ಟ್ಯಾಂಪರ್ ಪ್ರೂಫ್ ಅಂತ ಹೇಳ್ತದೆ. ನೋಡಿ, ಆ ಅಧ್ಯಯನದ ವಿರುದ್ಧ ಆಯೋಗದ ಮೂಲ ನಿಲುವು ಇವಿಎಂಗಳು ಸ್ಟ್ಯಾಂಡರ್ಡ್ ಯಂತ್ರಗಳು, ನೆಟ್ವರ್ಕ್ಗೆ ಸಂಪರ್ಕ ಇಲ್ಲ. ಯಂತ್ರಗಳನ್ನ ಮ್ಯಾನುಫ್ಯಾಕ್ಚರಿಂಗು, ಸ್ಟೋರೇಜು, ಟ್ರಾನ್ಸ್ಪೋರ್ಟು, ಸೀಲಿಂಗು ಎಲ್ಲ ಹಂತದಲ್ಲೂ ಕಟ್ಟುನಿಟ್ಟಾಗಿ ರಕ್ಷಿಸಲಾಗುತ್ತದೆ. ದೂರುಗಳನ್ನ ಸಾಬೀತುಪಡಿಸಲು ಆಯೋಗ ಚಾಲೆಂಜ್ ಮೆಕ್ಯಾನಿಸಮ್ ನೀಡಿದ್ರು ಸಾಬೀತಾದ ಟ್ಯಾಂಪರಿಂಗ್ ಕಂಡು ಬಂದಿಲ್ಲ ಅಂತ ವಾದಿಸ್ತಾರೆ. ನೋಡಿ, ಎಲೆಕ್ಷನ್ ಕಮಿಷನ್ ಹೇಳೋದು ಹಾರ್ವರ್ಡ್ ತಂಡದಂತೆ ಥಿಯರಿಟಿಕಲ್ ಆರ್ ಲ್ಯಾಬ್ ಬೇಸ್ಡ್ ಅಟ್ಯಾಕ್ ಸಾಧ್ಯತೆಗಳನ್ನ ನಿಜವಾದ ಚುನಾವಣಾ ಪರಿಸ್ಥಿತಿಗೆ ಹೋಲಿಸಲಾಗಲ್ಲ ಅಂತ ಹೇಳ್ತದೆ. ಅವ್ರು ಆಗುತ್ತೆ ಅಂತಾರೆ, ಇವರು ಆಗಲ್ಲ ಅಂತಾರೆ. ಸರಿ, ತಜ್ಞರು ಏನ್ ಹೇಳ್ತಾರೆ? ಬ್ರೀಫ್ ಫಿಸಿಕಲ್ ಆಕ್ಸೆಸ್ ಅಂಡ್ ಇನ್ಸೈಡರ್ ರಿಸ್ಕ್ ಅದನ್ನ ನಿರ್ಲಕ್ಷಿಸಬೇಡಿ, ಆಗುತ್ತೆ. ಆದರೆ ಚುನಾವಣಾ ಆಯೋಗ ಹೇಳುತ್ತೆ, ನೋಡಿ, ಆಯಾಮಿಕವಾಗಿ ಸಾಧ್ಯತೆ ಇದೆ, ಪ್ರಾಯೋಗಿಕವಾಗಿ ನಮ್ಮ ಸೇಫ್ ಗಾರ್ಡ್ಗಳು ಅದನ್ನು ತಡಿತವೆ ಅಂತ.
ಇ ವಿ ಎಂ ಭದ್ರತೆ ಕುರಿತು ಅಂತಾರಾಷ್ಟ್ರೀಯ ವರದಿಗಳೇನು ಹೇಳ್ತಾವಂದ್ರೆ, ಒಂದು ಕಡೆ ಭಾರತದ ಅಧಿಕೃತ ನಿಲುವು ಇ ವಿ ಎಮ್ಗಳನ್ನ ಸ್ಟ್ಯಾಂಡರ್ಡೈಸ್ ಮಾಡೋದು, ಒನ್ ಟೈಮ್ ಪ್ರೋಗ್ರಾಮಬಲ್ ಮಾಡೋದು, ಮತ್ತು ಕಟ್ಟುನಿಟ್ಟಾದ ಭದ್ರತಾ ಪ್ರೋಟೋಕಾಲ್ನಲ್ಲಿವೆ ಅಂತ ಹೇಳೋದು. ಇನ್ನೊಂದೆಡೆ ಕೆಲವು ಸ್ವತಂತ್ರ ಸಂಶೋಧನೆಗಳು ಫಿಸಿಕಲ್ ಆಕ್ಸೆಸ್ ಇರುವ ಇನ್ಸೈಡರ್ ರಿಸ್ಕ್ ಮತ್ತು ಹಾರ್ಡ್ವೇರ್ ಬೇಸ್ಡ್ ಅಟ್ಯಾಕ್ಸ್ ಬಗ್ಗೆ ಎಚ್ಚರಿಕೆ ನೀಡುತ್ತವೆ. ಹಾರ್ವರ್ಡ್ ಅಕಾಮಿಕ್ ಸೆಕ್ಯೂರಿಟಿ ಅನಾಲಿಸಿಸ್ ಭಾರತೀಯ ಇ ಎಂ ಸೀರಿಯಸ್ ಅಟ್ಯಾಕ್ಗೆ ಒಳಪಡ್ಬೋದು ಅಂತ ಹೇಳ್ತಾರೆ. ಅವರು ಮುಖ್ಯವಾದ ಡಿಸಾನೆಸ್ಟ್ ಇನ್ಸೈಟ್ಸ್ ಮತ್ತು ಬ್ರೀಫ್ ಫಿಸಿಕಲ್ ಆಕ್ಸೆಸ್ ಇರುವ ಅಟ್ಯಾಕರ್ಗಳು ಮಲಿಷಿಯಸ್ ಹಾರ್ಡ್ವೇರ್ಗಳನ್ನ ಸೇರಿಸಿ ಮತಗಳನ್ನ ತಿರುಗಿಸ್ಬೋದು, ಕೌಂಟಿಗೆ ಮೊದಲೇ ಮತ ಸಂಗ್ರಹಣ ಬದಲಾಯಿಸ್ಬೋದು, ಮತ್ತು ಬ್ಯಾಲೆಟ್ ಸೆಕ್ಯೂರಿಟಿಗೂ ಧಕ್ಕೆ ಮಾಡ್ಬೋದು. ಇಂಡಿಯಾದ ಇ ಎಮ್ಗಳು ವಲ್ನರಬಲ್ ಟು ಫ್ರಾಡ್ ಅಂತ ಅವರು ವರದಿ ಮಾಡ್ತಾರೆ. ಸರಿ, ಪೇಪರ್ ಬ್ಯಾಲೆಟ್ ಮುಖಾಂತರ ಕೌಂಟ್ ಮಾಡೋದು ಡಿಟೆಕ್ಷನ್ಗೆ ಉತ್ತಮ ಅಂತ ಕೂಡ ವಾದಿಸಿವೆ. ನೋಡಿ, ಈ ವಿಶ್ಲೇಷಣೆಗಳನ್ನ ಚುನಾವಣೆ ಆಯೋಗ ಒಪ್ಪಲ್ಲ. ಅದ್ರ ಪ್ರಕಾರ ಇ ಎಮ್ಗಳು ನೆಟ್ವರ್ಕ್ ಕನೆಕ್ಟೆಡ್ ಅಲ್ಲ, ಒನ್ ಟೈಮ್ ಪ್ರೋಗ್ರಾಮಬಲ್ ಚಿಪ್ ಹೊಂದಿವೆ. ಅವು ಟೆಕ್ನಿಕಲ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಸೇಫ್ ಗಾರ್ಡ್ ಕಾರಣದಿಂದ ಟ್ಯಾಂಪರಿಂಗ್ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ನೋಡಿ, ಇತ್ತೀಚಿನ ಪ್ರಕಟಣೆಯಲ್ಲೇ ಈ ಅಂತಾರಾಷ್ಟ್ರೀಯ ಥೀಮ್ ಇ ವಿ ಎಮ್ ಈ ಬಗ್ಗೆ ಚರ್ಚೆ ಮಾಡುವಾಗ 4 ವಿಷಯನ ಹೇಳ್ತಾರೆ. ಒಂದು ಟ್ರಾನ್ಸ್ಪರೆನ್ಸಿ, ಸೋರ್ಸ್ ಕೋಡ್ ಡಿಸ್ಕ್ಲೋಸರ್, ಫಿಸಿಕಲ್ ಸೆಕ್ಯೂರಿಟಿ, ಪೇಪರ್ ಆಡಿಟ್, ಟ್ರಯಲ್. ಕೆಲವು ವರದಿಗಳು ಸೋರ್ಸ್ ಕೋಡ್ ಬಹಿರಂಗಪಡಿಸ್ಬೋದನ್ನ ಡಿಸ್ಟ್ರಸ್ಟ್ ಕಾರಣ ಅಂತ ಹೇಳ್ತವೆ. ಬ್ರೆಜಿಲ್ನಂಥ ದೇಶಗಳು ಸೋರ್ಸ್ ಕೋಡ್ ಟ್ರಾನ್ಸ್ಪರೆನ್ಸಿಗೆ ಕಡೆ ಹೆಚ್ಚು ತೆರೆದ ಮನಸ್ಸು ತೋರುತ್ತೆ ಅಂತ ಪ್ರಶ್ನಿಸ್ತದೆ. ಯುರೋಪಿಯನ್ನು ಮತ್ತು ಅಕಾಡೆಮಿಕ್ ವಲಯದಲ್ಲಿ ಬ್ರಾಡ್ಲಿ ರಿಪೀಟೆಡ್ ಥೀಮ್ ಪೇಪರ್ಲೆಸ್ ಸಿಸ್ಟಮ್ಸ್ಗಳಲ್ಲಿ ಬ್ಲಾಕ್ ಬಾಕ್ಸ್ ಭಯ ಹೆಚ್ಚು. ಹೀಗಾಗಿ ವೆರಿಫಿಬಿಲಿಟಿ ಇಲ್ಲದಿದ್ದರೆ ಮಿಷಿನ್ ಸ್ಪೀಡ್ಗಿಂತ ಸಾರ್ವಜನಿಕ ನಂಬಿಕೆನೇ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಮತ್ತು ಇ ವಿ ಎಮ್ಗಳು ಉಪಯುಕ್ತ ಆದರೆ ಪರಿಶೀಲಿಸಬಹುದಾಗಿರಬೇಕು, ಇಲ್ದಿದ್ರೆ ಸ್ಪೀಡ್ ಮಾತ್ರ ಡೆಮೋಕ್ರಸಿ ವಿಶ್ವಾಸನ ಉಳಿಸಲ್ಲ ಅಂತ. ಮತ್ತು ಇದರಲ್ಲಿ ಅಂತಾರಾಷ್ಟ್ರೀಯ ಮಾರ್ಗಸೂಚಿಗಳು ಕೂಡ ಸಾಕಷ್ಟು ಬಂದಿವೆ. ಅವುಗಳ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಯುರೋಪಿಯನ್ ಮಟ್ಟದಲ್ಲಿ ಇ ವೋಟಿಂಗ್ ಬಗ್ಗೆ ರಿವ್ಯೂ, ಸ್ಟ್ಯಾಂಡರ್ಡ್ಸ್ ಅಂಡ್ ಬೆಸ್ಟ್ ಪ್ರಾಕ್ಟಿಕಲ್ ಡಿಸ್ಕಷನ್ ನಡೆತೀವಿ. ಆದರೆ ಸದ್ಯ ಟ್ರಾನ್ಸ್ಪರೆನ್ಸಿ ಸರ್ಟಿಫಿಕೇಶನು ಪೋಸ್ಟ್ ಎಲೆಕ್ಷನ್ ಆಡಿಟ್ ಮೇಲೆ ಇರುತ್ತೆ. ಕೌನ್ಸಿಲ್ ಆಫ್ ಯುರೋಪ್ ದಾಖಲೆಗಳು ಕೂಡ ಇ ವೋಟಿಂಗ್ ಸ್ಟ್ಯಾಂಡರ್ಡ್ಸು, ಇಂಪ್ಲಿಮೆಂಟೇಷನ್ಸ್ ರಿವ್ಯೂಸು, ಟೆಕ್ನಾಲಜಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಪ್ರಮುಖ ವಿಷಯವಾಗಿ ವಿಶ್ಲೇಷಿಸ್ತದೆ. ಇವಾಗ ಇಂಟರ್ನ್ಯಾಷನಲ್ ಐಡಿಯಾ ಮತ್ತು ಆಸ್ ಪ್ರಾಜೆಕ್ಟ್ ಇವು ಒಂದು ರೀತಿಯ ಮೂಲಗಳು. ಹೊಸ ತಂತ್ರಜ್ಞಾನವನ್ನು ಬಳಸಬೇಕಾದರೂ ಕೂಡ ಕ್ಲಿಯರ್ ಪ್ರೊಸೀಜರ್, ಪಬ್ಲಿಕ್ ಕಮ್ಯುನಿಕೇಷನ್ ಮತ್ತು ಪೇಪರ್ ಆಡಿಟ್, ಟ್ರಯಲ್ ಅತ್ಯಗತ್ಯ ಅಂತ ಇವೆಲ್ಲ ಹೇಳ್ತವೆ. ಪೇಪರ್ಲೆಸ್ ವ್ಯವಸ್ಥೆಗಳ ವಿರುದ್ಧ ಒಂದು ಆತಂಕ ಆದರೆ, ಸಾಫ್ಟ್ವೇರು ಹಾರ್ಡ್ವೇರು ಎರರ್ ಆಗಿದ್ದಾಗ ನಿಜವಾಗಿ ಯಾವ ಮತ ಹಾಕಲಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದೆ ಆಗ್ಬಿಡ್ತದೆ. ನೋಡಿ, ಕೌನ್ಸಿಲ್ ಆಫ್ ಯುರೋಪ್ ಇ ಕೋಟಿಂಗ್ ಅದರದ್ದು ಪ್ರಕಾರ ಈ ಲೀಗಲ್ಲು, ಆಪರೇಷನಲ್ ಆ್ಯಂಡ್ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸನ್ನು ಒಗ್ಗೂಡಿಸಿ ಸಾರ್ವಜನಿಕ ನಂಬಿಕೆ, ಅನ್ನೋನಿಮಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ, ವೆರಿಫಿಬಿಲಿಟಿ ಮೇಲೆ ಒತ್ತು ಕೊಡಬೇಕು ಅಂತ ಇದ್ದಾರೆ. ಈ ಮತದ ಗೌಪ್ಯತೆಯನ್ನು ಕಾಪಾಡಬೇಕು. ಈ ಬ್ಯಾಲೆಟ್ ಬಾಕ್ಸ್ನಲ್ಲಿ ಹಾಕಿದ ಮತನ ವೋಟರ್ ಜೊತೆ ಮತ್ತೆ ಜೋಡಿಸೋಕೆ ಬಿಡಬಾರ್ದು. ಅನಧಿಕೃತ ಪ್ರವೇಶ ತಡಿಬೇಕು. ಅಥೆಂಟಿಕೇಶನ್ ಡೇಟಾ, ವೋಟರ್ ರಿಜಿಸ್ಟರ್ ಆ ಸಿಸ್ಟಮ್ ಕಂಪೋನೆಂಟ್ಸನ್ನು ಆಥರೈಸ್ಡ್ ಪ್ರಾಜೆಕ್ಟ್ ಆಗಿ ಮಾಡಬೇಕು.
ಪರಿಶೀಲನೆಗೆ ಸಾಧ್ಯ ಆಗಬೇಕು. ಸಿಸ್ಟಮ್ ಕಾಂಪೊನೆಂಟ್ಸ್ ಅನ್ನನ್ನು ವೆರಿಫಿಕೇಷನ್ಗೆ ಡಿಸ್ಕ್ಲೋಸರ್ ಮಾಡಬೇಕು. ಸೆಕ್ಯೂರಿಟಿ ಹಾಳಾಗ್ದಂಗೆ ಸಮತೋಲನೆ ಇರಬೇಕು. ವೋಟರ್ಗೆ ಸುಲಭ ಆಗಬೇಕು. ಇಂಟರ್ಫೇಸ್ ಸರಳ ಇರಬೇಕು. ಅರ್ಥ ಆಗೋ ಥರ, ಎಲ್ಲ ಮತದಾರರಿಗೂ ಬಳಸೋದಕ್ಕೆ ಅನುಕೂಲ ಆಗೋ ಥರ ಇರಬೇಕು. ಟ್ರಾನ್ಸ್ಪರೆನ್ಸಿ ಕುರಿತು ಕೌನ್ಸಿಲ್ ಆಫ್ ಯುರೋಪ್ ಟ್ರಾನ್ಸ್ಪರೆನ್ಸಿಯನ್ನು ಕೇವಲ ಮತದಾರನ ದಿನಕ್ಕೆ ಸೀಮಿತಗೊಳಿಸೋದಲ್ಲ, ಚುನಾವಣೆ ಘೋಷಣೆ, ರಿಜಿಸ್ಟ್ರೇಷನ್, ನಾಮಿನೇಷನ್, ವೋಟಿಂಗ್ ಪ್ರೊಸೀಜರ್, ರಿಸೀಟ್, ಪಬ್ಲಿಕೇಶನ್ ಆ್ಯಂಡ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್, ಈ ಎಲ್ಲ ಹಂತಗಳಲ್ಲೂ ಓಪನ್ನೆಸ್ ಬೇಕು ಅಂತಾರೆ. ಅಬ್ಸರ್ವರ್ಸು ಮತ್ತು ಮೀಡಿಯಾ ಕೂಡ ಸಾಫ್ಟ್ವೇರು ಹಾರ್ಡ್ವೇರ್ ಟೆಸ್ಟಿಂಗ್ ನೋಡೋದಕ್ಕೆ ಅವಕಾಶ ಇರಬೇಕು ಅಂತ ಕೂಡ ಗೈಡ್ಲೈನ್ ಹೇಳ್ತದೆ. ಪೇಪರ್ ಟ್ರ್ಯಾಕ್ ಬಗ್ಗೆ ಒಲವು ಮತ್ತು 2017 ಅಪ್ಡೇಟೆಡ್ ಕಮೆಂಡೇಶನ್ ಆಫ್ ಪೋಸ್ಟಿಂಗ್ ಸ್ಟೇಷನ್ ಇ ವೋಟಿಂಗ್ ಬಳಸುವಾಗ ಸೆಕೆಂಡ್ ಮೀಡಿಯಾ ಪೇಜಸ್ ಏನು ಮಾಡಬೇಕು, ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಮೀಡಿಯಂ ಇರಬೇಕು. ಇದು ವೋಟರ್ ತನ್ನ ಮತನ ವೆರಿಫೈ ಮಾಡೋಕ್ಕೆ, ಆಡಿಟ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತದೆ. ನೋಡಿ, ಕೌನ್ಸಿಲ್ ಆಫ್ ಯುರೋಪ್ ಇ ವೋಟಿಂಗು ಸಂಪೂರ್ಣ ವಿರೋಧಿಸಲ್ಲ, ಅದನ್ನ ವೆರಿಫಿಬಲ್, ಆಡಿಬಲ್, ಟ್ರಾನ್ಸ್ಪರೆಂಟ್ ಅಂಡ್ ಸೀಕ್ರೆಟ್ ಬ್ಯಾಲೆಟ್ ಕಂಪ್ಯಾಟಬಲ್ ಆಗಿ ತೋರಿಸ್ತದೆ. ಟೆಕ್ನಾಲಜಿ ಇರಬೇಕು, ಆದರೆ ಟ್ರಸ್ಟ್ ಉಳಿಯೋದಕ್ಕೆ ಆಡಿಟ್ ಟ್ರಯಲ್ ಮತ್ತು ಟ್ರಾನ್ಸ್ಪರೆಂಟ್ ಕಡ್ಡಾಯ ಇರಬೇಕು. ಸಾಫ್ಟ್ವೇರ್ ಮೇಲೇ ಸಂಪೂರ್ಣ ನಂಬಿಕೆ ಇದ್ದಂತೆ ನಂತರ ಪರಿಶೀಲಿಸಬಹುದಾದ ಬೇರೆ ದಾಖಲೆ ಒಂದನ್ನು ಇಡಬೇಕು. ಸಾಮಾನ್ಯವಾಗಿ ಅದು ವೋಟರ್ ವೆರಿಫೈಡ್ ಪೇಪರ್ ರೆಕಾರ್ಡ್, ಅಂದರೆ ಪೇಪರ್ ಆಡಿಟ್ ಟ್ರಯಲ್ ಆಗಿರ್ತದೆ. ಸಾಫ್ಟ್ವೇರ್ನಲ್ಲಿ ದೋಷ ಅಥವಾ ಟ್ಯಾಂಪರಿಂಗ್ ಆದರೂ ಅದು ಡಿಫೆಕ್ಟ್ ಆಗಬೇಕು. ಫಲಿತಾಂಶನ ಪೇಪರ್ ರೆಕಾರ್ಡ್ ಅಥವಾ ಇನ್ನೊಂದು ಇಂಡಿಪೆಂಡೆಂಟ್ ರೆಕಾರ್ಡ್ ಜೊತೆ ಕಂಪೇರ್ ಮಾಡಬೇಕು. ಬೇಕಾದಾಗ ರೀಕೌಂಟ್ ಮೂಲಕ ಸಾಫ್ಟ್ವೇರ್ ದೋಷನ ಸರಿಪಡಿಸ್ಬೇಕು. ಇದು ಯಾಕೆ ಎಲೆಕ್ಟ್ರಾನಿಕ್ ವ್ಯವಸ್ಥೆಯಲ್ಲಿ ಸಾಫ್ಟ್ವೇರ್ ತಪ್ಪಾದರೆ ಅದರ ಫಲಿತಾಂಶನ ಸೈಲೆಂಟ್ಲಿ ಬದಲಾಯಿಸ್ಬೋದು, ಆದರೆ ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಮೀಡಿಯಂ ಇದ್ರೆ ಸಾಫ್ಟ್ವೇರ್ ಮೇಲೆ ಮಾತ್ರ ಅವಲಂಬಿಸುತ್ತೆ, ಹ್ಯೂಮನ್ ಆಡಿಬಲ್ ಎವಿಡೆನ್ಸ್ ಇರ್ತದೆ. ಉದಾಹರಣೆ, ಮತನ ಮೆಷಿನ್ ದಾಖಲು ಮಾಡ್ತದೆ, ಜೊತೆಗೆ ಪೇಪರ್ ವೋಟರ್ ಪೇಪರ್ ಮೇಲೆ ಗುರ್ತಾಗ್ತಾನೆ. ಮೆಷಿನ್ ಅದನ್ನು ಸ್ಕ್ಯಾನ್ ಮಾಡ್ತದೆ, ಪೇಪರ್ ರೆಕಾರ್ಡ್ ಮೂಲಕ ಎವಿಡೆನ್ಸ್ ಆಗಿರ್ತದೆ. ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಮೀಡಿಯಮ್, ಸಾಫ್ಟ್ವೇರ್ ತಪ್ಪಿದ್ರು ಮತದ ಫಲಿತಾಂಶನ ಪೇಪರ್ ಮೇಲೆ ಅಥವಾ ಬೇರೆ ಇಂಡಿಪೆಂಡೆಂಟ್ ದಾಖಲೆಯಿಂದ ಪರಿಶೀಲಿಸಬಹುದಾಗಿರ್ತದೆ. DRF ರೀತಿಯ EVM ವ್ಯವಸ್ಥೆಯಲ್ಲಿ ಮತದಾರರಿಗೆ ತಮ್ಮ ಮತವು ಸರಿಯಾಗಿ ದಾಖಲಾಗಿದೆಯೇ ಅಂತ ಪರೀಕ್ಷಿಸಲು ಅವಕಾಶ ನೀಡಬೇಕು. ಆಮೇಲೆ ಆಡಿಟು, ರೀಕೌಂಟು, ಪೇಪರ್ ಟ್ರಯಲ್ ಒದಗಿಸೋದು. ಈ ಪ್ರಕಾರ DRFನಲ್ಲಿ VVPAT ಇದ್ರೆ ಆ ವ್ಯವಸ್ಥೆ ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಆಗ್ತದೆ. VVPAT ಹೇಗೆ ಕೆಲಸ ಮಾಡ್ತದೆ? ಮತದಾರ ಬಟನ್ ಒತ್ತಿದ ನಂತರ VVPATನಲ್ಲಿ ಕ್ಯಾಂಡಿಡೇಟ್ನ ಸೀರಿಯಲ್ ನಂಬರು, ಹೆಸರು ಮತ್ತು ಸಿಂಬಲ್ ಇರೋ ಸ್ಲಿಪ್ ಪ್ರಿಂಟ್ ಆಗ್ತದೆ. ಆ ಸ್ಲಿಪ್ ಸುಮಾರು 7 ಸೆಕೆಂಡ್ ಟ್ರಾನ್ಸ್ಪರೆಂಟ್ ವಿಂಡೋ ಮೂಲಕ ಕಾಣಿಸ್ತದೆ. ನಂತರ ಅದು ಸ್ವಯಂ ಚಾಲಿತವಾಗಿ ಕಟ್ಟಾಗಿ ಸೀಲ್ಡ್ ಡ್ರಾಪ್ ಬಾಕ್ಸ್ಗೆ ಬಿದ್ದೋಗ್ಬಿಡುತ್ತದೆ. ಇದರ ಮುಖ್ಯ ಪ್ರಯೋಜನ, VVPATನಿಂದ ಮತದಾರರು ತಾನು ಮಾಡಿದ ವೋಟ್ ಮೆಷಿನ್ನಲ್ಲಿ ಸರಿಯಾಗಿ ಹೋಗಿತ್ತ ಅಂತ ನೋಡ್ಕೋಬಹುದು. ಜೊತೆಗೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಅನುಮಾನ ಬಂದರೆ ಪೇಪರ್ ಸ್ಲಿಪ್ ಬಳಸ್ಕೊಂಡು ಎಲೆಕ್ಟ್ರಾನಿಕ್ ಕೌಂಟ್ ಅನ್ನು ವೆರಿಫೈ ಅಥವಾ ಆಡಿಟ್ ಮಾಡಿಸ್ಬೋದು. ಯಾಕೆ ಇದು ಮುಖ್ಯ ಅಂದರೆ, EVM ಮಾತ್ರ ಇದ್ರೆ ಅದು ಸಾಫ್ಟ್ವೇರ್ ಡಿಪೆಂಡೆಂಟ್ ಆಗ್ಬೋದು, ಆದರೆ VVPAT ಸೇರಿಸಿದ್ರೆ ಪೇಪರ್ ಆಡಿಟ್ ಟ್ರಯಲ್ ದೊರಕೋದ್ರಿಂದ ವ್ಯವಸ್ಥೆ ಇನ್ನಷ್ಟು ಹೆಚ್ಚು ಟ್ರಾನ್ಸ್ಪರೆಂಟ್ ಆಗ್ತದೆ. ಇದೇ ಕಾರಣಕ್ಕೆ ಭಾರತದ ಎಲೆಕ್ಷನ್ ಕಮಿಷನ್ EVM ವ್ಯವಸ್ಥೆಯನ್ನು ಸಾಫ್ಟ್ವೇರ್ ಇಂಡಿಪೆಂಡೆಂಟ್ ಅಂತ ಹೇಳಲಾಗ್ತದೆ. ನೋಡಿ, ಎಲೆಕ್ಷನ್ ಕಮಿಷನ್ ಪ್ರಕಾರ VVPAT ಪರಿಚಯ ಆದ ನಂತರ
ಮರು ಆಡಿಟ್ ಮಾಡಿದ್ದ ಉದಾಹರಣೆ ಇಲ್ಲ. ಎಕ್ಸಾಕ್ಟ್ಲಿ ಮ್ಯಾಚ್ ಅಂತ ಹೇಳ್ತಾರೆ. 873 ವಿ ಪ್ಯಾಟ್ಗಳ ಪರಿಶೀಲನೆಯಲ್ಲೂ ಮಿಸ್ ಮ್ಯಾಚ್ ಕಾಣಿಸಿಲ್ಲ ಅಂತ PIB ಹೇಳ್ತದೆ. 773 ವಿ ಪ್ಯಾಟ್ ಚೆಕ್ನಲ್ಲಿ 100% ಮ್ಯಾಚ್ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತದೆ. ಡಿಸೆಂಬರ್ 2017ರಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ರ್ಯಾಂಡಮ್ ಸೆಲೆಕ್ಷನ್ 1 ಪೋಲಿಂಗ್ ಸ್ಟೇಷನ್ ಅಲ್ಲಿ VVPAT ಪರಿಶೀಲನೆ ಮಾಡ್ತಾರೆ. ಅದ್ರಲ್ಲಿ 100% ಬಂದ್ಬಿಡ್ತದೆ. ಗೋವಾ, ಹಿಮಾಚಲ ಪ್ರದೇಶ, ಗುಜರಾತ, ಮೇಘಾಲಯ, ನಾಗಾಲ್ಯಾಂಡು, ತ್ರಿಪುರ, ಕರ್ನಾಟಕದಲ್ಲಿ 2017-18ರಲ್ಲಿ MLA ಎಲೆಕ್ಷನ್ಸ್ ಅಲ್ಲಿ 100% ಪೋಲಿಂಗ್ ಸ್ಟೇಷನ್ VVPAT ಮುಖಾಂತರ ಪತ್ತೆ ಆಗಿರ್ತದೆ. 4 ಕೋಟಿಗೂ ಹೆಚ್ಚು VVPAT ಸ್ಲಿಪ್ಗಳನ್ನ ಎಣಿಸಿರ್ತಾರ. ಒಂದು ಹ್ಯೂಮನ್ ಎರರ್ಗೆ ಸಂಬಂಧಿಸಿದ ಪ್ರಕರಣ ಬಿಟ್ಟು ಬೇರೆ ಯಾವುದು ಮಿಸ್ ಮ್ಯಾಚ್ ಕಾಣಿಸಿಲ್ಲ ಅಂತ ಉಲ್ಲೇಖ ಇದೆ. 2019 ಲೋಕಸಭಾ ಚುನಾವಣೆಯಲ್ಲಿ 20,687 ಪರಿಶೀಲಿಸಿದಾಗ 8 ಅಷ್ಟೇ ಮಿಸ್ ಮ್ಯಾಚ್ ಆಗಿರ್ತದೆ. ಅದನ್ನು ಹ್ಯೂಮನ್ ಎರರ್ ಅಂತ ಹೇಳ್ತಾರೆ. ನೋಡಿ, ಸಾರ್ವಜನಿಕ ಹೇಳಿಕೆಗಳಲ್ಲಿ 4.5 crore VVPAT ಸ್ಟ್ರಿಪ್ಸ್ ಕೌಂಟ್ ಮಾಡಿದೆ, ಒಂದು ಮಿಸ್ ಮ್ಯಾಚ್ ಇಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ. ಸುಪ್ರೀಂ ಕೋರ್ಟ್ 2024ರಲ್ಲಿ VVPAT ವೆರಿಫಿಕೇಶನ್ನ 1ರಿಂದ 5 ರ್ಯಾಂಡಮ್ EVMs ಪರ್ ಅಸೆಂಬ್ಲಿ ಸೆಗ್ಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಹೆಚ್ಚಿಸ್ತದೆ. ಯಾಕಂದ್ರೆ ಇದು ಹೆಚ್ಚಿನ ಸ್ಯಾಂಪಲ್ ಸೈಜ್ ಆಡಿಟ್ ಕಾನ್ಫಿಡೆನ್ಸ್ ಹೆಚ್ಚಿಸ್ತದೆ. ಇಂಟರ್ನ್ಯಾಷನಲ್ IDEA ಡೇಟಾಬೇಸ್ನಲ್ಲಿ 188 ದೇಶಗಳ ಮಾದರಿಯಲ್ಲಿ ಕೇವಲ 34 ದೇಶಗಳು ಮಾತ್ರ ಈ ವೋಟಿಂಗನ್ನು ಬಳಸ್ಕೊಂಡಿದ್ವು. ಆ 34ರಲ್ಲೂ 14 ದೇಶಗಳು ಇಂಟರ್ನೆಟ್ ವೋಟಿಂಗನ್ನು ಬಳಸ್ಕೊಂಡಿದ್ವು ಅಂತ IDEA ಹೇಳ್ತದೆ. EVM ಫೈಲೂರ್ ರೇಟು ಆಕ್ಚುಯಲ್ ಪೋಲಿಂಗು 0.5%ಗೂ ಕಮ್ಮಿ ಇದೆ. ಮಾಕ್ ಪೋಲು 1.4%ಗೂ ಕಮ್ಮಿ ಇದೆ. ನೋಡಿ, 2024 ಕೇರಳ ವರದಿದಲ್ಲೇ 2.1 VVPAT ಇದನ್ನು ನೋಡಿದ್ದಾರೆ. ಇದು ಕೂಡ ರಿಸಲ್ಟ್ಸ್ ಇಂಪ್ಯಾಕ್ಟ್ ಅಲ್ಲ, ವೋಟಿಂಗ್ ಎರರ್ ಅಂತ. ಕೇರಳ ಮಾದರಿಯಲ್ಲಿ VVPAT ಮಾಲ್ ಫಂಕ್ಷನ್ ರೇಟು 2.1. ಅದೇ ವರದಿಯಲ್ಲಿ ಬ್ಯಾಲೆಟ್ ಯೂನಿಟ್ಸು ಮತ್ತು ಕಂಟ್ರೋಲ್ ಯೂನಿಟ್ಸು 0.44% ಮ್ಯಾಲ್ ಫಂಕ್ಷನ್ ಆಗಿದೆ. ನೋಡಿ, 2019ನೇ ವರದಿಯಲ್ಲಿ ಕೇರಳ VVPAT 1.3 ಕಂಡು ಬಂದಿತ್ತು. ಅದು ಇವಾಗ 0.44 ಬಂದಿದೆ. ಈ ರೀತಿ ಎರರ್ ಎಷ್ಟಾಗಿದೆ ಅನ್ನೋದನ್ನ ಚೆಕ್ ಮಾಡಿದಾಗ ಸಾಕಷ್ಟು ಸುಧಾರಣೆ ಆಗಿದೆ ಅಂತ ಈ ಎಲ್ಲ ಉಲ್ಲೇಖಗಳು ತಿಳಿಸ್ತವೆ. ಅಂದರೆ ವೋಟಿಂಗ್ ಸಿಸ್ಟಮ್ ಇಂಪ್ರೂವ್ ಆಗಿದೆ, ಸುಧಾರಣೆ ಮಾಡಲಾಗುತ್ತಿದೆ. ಇನ್ನಷ್ಟು ನಂಬಿಕೆ, ವಿಶ್ವಾಸಾರ್ಹತೆಯನ್ನು ರೂಢಿಸ್ಕೊಳ್ಳೋಕ್ಕೆ ಪ್ರಯತ್ನಗಳು ನಡೆದಿವೆ. ಇಲ್ಲಿ ಪ್ರಶ್ನೆ ಏನಂದರೆ, ಸಾಕಷ್ಟು ದೇಶಗಳು EVM ಬಳಕೆಯನ್ನು ಚುನಾವಣೆಯಲ್ಲಿ ಬಳಸೋದನ್ನು ಕೈಬಿಟ್ಟಿವೆ. ಅದಕ್ಕೆ ಹಲವಾರು ಕಾರಣಗಳನ್ನ ಅವು ಹೇಳಿವೆ. ಅಂಥ ಸಂದರ್ಭದಲ್ಲಿ ನಾವ್ಯಾಕೆ ಅದನ್ನೇ ಹಿಡ್ಕೊಂಡು ಹೋಗ್ಬೇಕು? ಮೊದಲಿಂದ ನಮ್ಮಲ್ಲಿ ಬ್ಯಾಲೆಟ್ ಪೇಪರು, ನಮ್ಮಲ್ಲಿ ಸಾಕಷ್ಟು ಜನ ಅನಕ್ಷರಸ್ಥರು. ಅವ್ರಿಗೆ ಬ್ಯಾಲೆಟ್ ಪೇಪರ್ ಮೇಲೆ ಸಿಂಬಲ್ ನೋಡ್ತಾರೆ, ಅಲ್ಲಿ ವೋಟ್ ಹಾಕ್ತಾರೆ. ಇವಾಗ ಇಲ್ಲಿ ನೋಡಿದರೆ ಮಿಷಿನ್ನೇ ಹ್ಯಾಕ್ ಮಾಡಿಬಿಟ್ರು, ಇನ್ಸೈಡರ್ ಇದು ಮಾಡಿದ್ರು, ಮಿಷಿನ್ ಇದಾಯಿತು. ಆ ಟೈಮಲ್ಲಿ ನಡೆಯುವಂಥದ್ದಕ್ಕಿಂತ ತುಂಬ ಕಡಿಮೆ ಮಟ್ಟದಲ್ಲಿ ಈ ಬೂತನ್ನು ಕ್ಯಾಪ್ಚರ್ ಮಾಡೋದು ಇಂಥದ್ದಿರ್ತದೆ. ಈಗ ಸಾಕಷ್ಟು ಜನ ಯುವಶಕ್ತಿ ಪ್ರಬಲವಾಗಿದೆ. ಎಲ್ಲ ರೀತಿ ಸುಧಾರಣೆ, ಅವೇರ್ನೆಸ್ ಅನ್ನೋದು ಬಂದಿದೆ. ಈಗಲೂ ನಾವು ಈ ಥರ ಮಾಡೋದು ಬೇಡ, ಬ್ಯಾಲೆಟ್ ಪೇಪರ್ಗೆ ಹೋಗೋಣ. ಎಲ್ಲರೂ ಸರಿ ಅನ್ನೋವಾಗ ಕೆಲವರಷ್ಟೇ ಯಾಕೆ, ಅಥವಾ ಚುನಾವಣೆ ಯೋಗ ಮಾತ್ರ ಯಾಕೆ ಹಠ ಮಾಡ್ತಾ ಇದೆ? ಹೀಗಾಗಿ ಯುವಶಕ್ತಿ
ರೀತಿಯ ಬೇಡಿಕೆಯಲ್ಲೂ ಕೂಡ ಒಂದು ಹಿನ್ನೆಲೆ ಇದೆ, ವೈಜ್ಞಾನಿಕ ಕಾರಣ ಇದೆ. ಅದರ ಡಿಮ್ಯಾಂಡ್ ಕೂಡ ರೀಸನಬಲ್ ಆಗಿದೆ. ಅದಕ್ಕೆ ಉತ್ತರ ಹಲವಾರು ದೇಶಗಳು EVM ಬಳಕೆಯನ್ನು ಕೈ ಬಿಟ್ಟಿರೋದು. ಹೀಗಾಗಿ ಅವ್ರ ಕೂಗನ್ನ ದೇಶ ಮತ್ತು ಚುನಾವಣಾ ಆಯೋಗ ಆಲಿಸೋದು ಸರಿ ಅನ್ನಿಸ್ತದೆ. ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಕೂಡ ಇನ್ನೊಂದು ಸರಿ ಈ ಒಂದು ವಿಷಯನ ಗಮನಿಸೋದು ನಮ್ಮೆಲ್ರಿಗೂ ಒಂದು ಖುಷಿ ವಿಷಯ ಅಂತ ಅನಿಸ್ತದೆ. ನೋಡಿ ಆತ್ಮೀಯರೇ, ನಾನು ಇಲ್ಲಿ ಎರಡು ವಿಷಯನ ನೀವು ಮುಟ್ಟಿದ್ದೀನಿ. ಒಂದು EVM ಬಳಕೆ, ಇನ್ನೊಂದು EVM ಮಿಷಿನ್ ನಿಷೇಧ. ಒಂದು ವಲಯ ಅದು ಬಳಸಬೇಕು ಅಂತದೆ, ಇನ್ನೊಂದು ವಲಯ ಅದನ್ನು ಕೈ ಬಿಡಬೇಕು ಅಂತದೆ. ಇದರ ಜೊತೆ ಇದರ ವಿಷಯವಾಗಿ ಇಷ್ಟೆಲ್ಲ ಇದೆ ಅಂತ ನಾನು ಕಳೆದ 1 ಗಂಟೆಯಿಂದ ಸಂಪೂರ್ಣ ಮಾಹಿತಿ ನಾನು ನೀಡೋದಕ್ಕೆ ನಾನು ಪ್ರಯತ್ನಿಸಿದ್ದೀನಿ. ನೋಡಿ, ನಿಮ್ಮದು ಏನೇ ಟೀಕೆಗಳಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನು ಓದ್ತೀನಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಅದನ್ನು ಪ್ರಸ್ತಾಪಿಸ್ತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಿಮ್ಮೆಲ್ಲ ಅನಿಸಿಕೆಗಳಿಗೂ ನನ್ನ ಮುಕ್ತ ಸ್ವಾಗತ ಇರ್ತದೆ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ ಮಾಡೋಕ್ಕೆ ಹೇಳಿ. ನಿಮ್ಮ ಈ ಪ್ರೋತ್ಸಾಹದಿಂದ ನಾನು ಇನ್ನಷ್ಟು ಮಾಹಿತಿಗಳನ್ನ ಸಾಕಷ್ಟು ರಿಸರ್ಚ್ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನ ನಾನು ಮಾಡುತ್ತೇನೆ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಇದು ನಿಮ್ಮ ನೆಚ್ಚಿನ ಚಾನಲ್ ಆಸ್ಟ್ರೋ ಜಸ್ಟಿಸ್ 23. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ಮಾತನಾಡೋಣ. ಅಲ್ಲಿವರೆಗೂ ನಮಸ್ಕಾರ.